everyone. I wish you a very happy and merry Christmas. ಈ ಕ್ರಿಸ್ಮಸ್ ಸಂದರ್ಭದಲ್ಲಿ ನಾನು ಆಲ್ರೆಡಿ ಕ್ರಿಸ್ಟಲ್ಗೆ ಒಂದು ಗಿಫ್ಟ್ ಬಾಕ್ಸ್ ನ ಕೊಟ್ಟಿದ್ದೆ. ಸೊ ಅದೇ ರೀತಿ ಅಮ್ಮಂಗ್ ಕೂಡ ಒಂದು ಗಿಫ್ಟ್ ಮಿಸ್ಟ್ರಿ ಗಿಫ್ಟ್ ಬಾಕ್ಸ್ ನ ಕೊಡ್ಬೇಕಂತ ಪ್ಲಾನ್ ಮಾಡಿಕೊಂಡಿದ್ದೀನಿ. ಓಕೆನಾ, ಅವಳು ಕೊಟ್ಬಿಟ್ಟಿದ್ದೀನಲ್ಲ, ಅಮ್ಮನ ಇಲ್ಲಿ ಪಕ್ಕದಲ್ಲಿ ಕೂರ್ಸಕ್ಕೆ ತುಂಬಾನೇ ಪ್ರಯತ್ನ ಮಾಡಿದೀನಿ ಫ್ರೆಂಡ್ಸ್. ಬಟ್ ಅವ್ರು ಒಪ್ತಾನೆ ಇಲ್ಲ, ಬರೋದಿಲ್ಲ ಅಂತೆ ಅವರು. ಇಟ್ಸ್ ಓಕೆ, ಬಟ್ ನನ್ನ ಮುಂದ್ಗಡೆ ಅವರೇ ಕುತ್ಕೊಂಡು ಕ್ಯಾಮ್ರಾನಲ್ಲಿ ವಿಡಿಯೋಸ್ ಹಿಡಿತಾ ಇದ್ದಾರೆ. ಸೊ ನಾನು ಇಲ್ಲಿ ಏನೇನ್ ಪ್ರಾಡಕ್ಟ್ಸ್ ಅಮ್ಮಂಗ್ ತಗೊಂಡಿದ್ದೀನಿ ಅಂತ ನಾನು ನಿಮ್ಗೆ ಅಮ್ಮಂಗೆ ಇಬ್ಬರಿಗೂ ಒಟ್ಟಿಗೆ ತೋರಿಸ್ತೀನಿ. ಬಟ್ ಅನ್ಫಾರ್ಚುನೇಟ್ಲಿ ನಿಮ್ಗೆ ಅವ್ರ ರಿಯಾಕ್ಷನ್ಸ್ ಕಾಣಿಸಲ್ಲ, ನನಗ್ ಮಾತ್ರ ಕಾಣಿಸುತ್ತೆ. ಕ್ರಿಸ್ಟಲ್ ಬಾಕ್ಸ್ ಆದ್ರೂ ಪರವಾಗಿಲ್ಲ, ನೀಟಾಗಿತ್ತು. ನನ್ಗೆ ಅಮ್ಮಂಗೆ ಬಾಕ್ಸ್ ಪ್ಯಾಕ್ ಮಾಡೋದಿಕ್ಕೆ ತೋರಿಸ್ತೀನಿ ನೋಡಿ ಹೆಂಗಿದೆ ಅಂತ. ನನ್ ಬಾಕ್ಸಸ್ ಯಾವ್ದು ಸಿಕ್ಕಿಲ್ಲ ಫ್ರೆಂಡ್ಸ್, ಮನೆಯಲ್ಲೇ ಅಲ್ವಾ, ಹಂಗಾಗಿ ನಾನು ಇದ್ರ ಮೇಲೆ ಎಲ್ಲಾನು ಪ್ಯಾಕಿಂಗ್ ಎಲ್ಲ ಮಾಡಕ್ ಹೋಗಿಲ್ಲ. ಅದಕ್ಕೊಂದು ಉಗಿಸ್ಕೊತೀನಿ ನಾನು. ನಮ್ಮ ಹತ್ರ ದುಡ್ಡು ವೇಸ್ಟ್ ಮಾಡ್ತೀಯಾ, ಎಕ್ಸ್ಟ್ರಾ ಖರ್ಚು ಮಾಡ್ತೀಯಾ ಅಂತ ಏನಂದ್ರೆ ಏನ್ ಬೇಕಾಗ್ತಾರೆ, ಸುಮ್ನೆ ಗಿಫ್ಟ್ ಕೊಟ್ಟು ಉಗಿಸ್ಕೋಬೇಕಾ, ಅದಕ್ಕೆ ಹೋದ್ರೆ ಹೋಗ್ಲಿ ಅಂತ ಇದನ್ನೇ ಕೊಟ್ಟಿದ್ದೀನಿ. ಅಮ್ಮ, ಎಸ್ ಮೈ ಡಾರ್ಲಿಂಗ್, ಇದ್ರಲ್ಲಿ ಎಷ್ಟು ಗಿಫ್ಟ್ಸ್ ಇರ್ಬೋದಮ್ಮ? 5 ಅಂತೆ, ಇಲ್ಲ 7. ಓಕೆ, ಲೆಟ್ಸ್ ಚೆಕ್ ಒನ್ ಬೈ ಒನ್ ನೋಡ್ಸಿ. ಏನ್ ಇರ್ಬೋದಮ್ಮ? ಏನಿರ್ಬೋದು? ನಾನ್ ನಿನ್ನ ಬೈದಿರೋದ್ರ ಪ್ರಕಾರ ನೋಡಿದ್ರೆ ವೇಸ್ಟ್ ಆಗಂತೂ ಏನೂ ಇರಲ್ಲ. ಫ್ರೆಂಡ್ಸ್, ನಾನು ಈ ತರ ಮಿಸ್ಟ್ರಿ ಗಿಫ್ಟ್ ಬಾಕ್ಸ್ ಕೊಡ್ತೀನಿ ಅಂತ ಅಮ್ಮಂಗ್ ಹೇಳಿದಾಗ ಅದ್ರಲ್ಲಿ ನನ್ಗೊಂದು ವೇಸ್ಟ್ ಐಟಮ್ಸ್ ಇರಬಾರ್ದು, ಎಲ್ಲ ಯೂಸ್ಫುಲ್ ಇರ್ಬೇಕು, ದುಡ್ಡು ಅನವಶ್ಯಕತೆಯಾಗಿ ವೇಸ್ಟ್ ಮಾಡ್ಬಾರ್ದು, ಬ್ಲಾ 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 ಬ್ಲಾ. ಗಿಫ್ಟ್ ಕೊಡಕ ಒಂದೊಂದ್ ಟೈಮ್ ನಂಗೆ ಇಂಟ್ರೆಸ್ಟ್ ಹೋಗ್ಬಿಟ್ಟಿತ್ತು, ಹಂಗೆ ಬೈದ್ ಬಿಟ್ಟಿದ್ರು. ಬಟ್ ಸ್ಟಿಲ್ ಹೆಂಗೋ ಹಂಗೆ ಅನುಗೂಡಿಸ್ಕೊಂಡು ಸಮಥಿಂಗ್ ಐ ಹ್ಯಾವ್ ಪ್ಲಾನ್ಡ್ ಅಂಡ್ ಬಾಟ್. ಲೆಟ್ಸ್ ಚೆಕ್. ಓಕೆ, ನಿಮ್ಗೆ ಥಿಂಕಿಂಗ್ ಮಾಡಕ್ ಆಗ್ತಿಲ್ಲ ತಾನೆ? ನಾನು ಒಂದೊಂದು ಗಿಫ್ಟ್ ಬಾಕ್ಸ್ ತೋರಿಸ್ತೀನಿ, ಅದ್ರಲ್ಲಿ ಏನಿದೆ ಅಂತ ಹೇಳಿ. ಓಕೆನಾ? ಚಾಕ್ಲೇಟ್ ಫಸ್ಟ್ ಇಸ್ ಚಾಕ್ಲೇಟ್. ಏನಿದೆ ಇದ್ರಲ್ಲಿ? ಅಂಡ್ ಆಲ್ಸೋ ಫ್ರೆಂಡ್ಸ್, ಈ ಅಮ್ಮಂದು ಐಟಮ್ಸ್ ಕೂಡ ಎಲ್ಲ ನಾನೇ ಮನೇಲಿ ಪ್ಯಾಕ್ ಮಾಡಿದ್ದು ವಿತ್ ಜೆಪ್ಟೋ, ಬಿಗ್ ಬಾಸ್ಕೆಟ್ ಅಂಡ್ ಅದರ್ ಶಾಪಿಂಗ್ ಬ್ಯಾಗ್ಸ್ ನಲ್ಲೇ. ಅದು ಪ್ಯಾಕಿಂಗ್ ಆಗಿರೋ ಶೇಪ್ ನೋಡಿದ್ರೆ ಚಾಕ್ಲೇಟ್, ಆದ್ರೆ ಚಾಕ್ಲೇಟ್ಸ್ ಇಟ್ಟಿರಲ್ಲ. ಮತ್ತೇನ್ ಇರ್ಬೋದು? ಹ್ಯಾಂಡ್ ಬ್ಯಾಗ್. ಲೆಟ್ಸ್ ಚೆಕ್ ಇಟ್ ಔಟ್. ಇದು ಟ್ಯಾಗ್ ಮೇರಿ ಕ್ರಿಸ್ಮಸ್ ಅಂತಾನೆ ಇದೆ ಫ್ರೆಂಡ್ಸ್. ಇದೆಲ್ಲ ಮನೇಲಿ ಇದ್ದಿದ್ದೆ, ನಾನು ಏನು ತಗೊಂಡ್ಲಿಲ್ಲ. ಪ್ಯಾಕಿಂಗ್ ಮಾತ್ರ ನಾನು ಏನು ತಗೊಂಡಿಲ್ಲ. ಮನೇಲಿ ಏನಿತ್ತವೆ. ಏನಿರ್ಬೋದ? ಸ್ಯಾನಿಟರಿ ಪ್ಯಾಡ್. ಹಂಗೆ ನ್ಯೂಸ್ ಪೇಪರ್ ಸುತ್ತಿದ ನೀನು. ಅವೆಲ್ಲ ಗಿಫ್ಟ್ ಕೊಡ್ಬೇಕಾ ನಿಮ್ಗೆ? ನಿನ್ನೆ ನಂಬಕ್ಕಾಗಲ್ಲ ತಾಯಿ, ಏನ್ ಬೇಕಾದ್ರೂ ಕೊಡ್ತೀಯ. ಪಚ್ಚಿ ಪಚ್ಚಿ ಆಗೋಗಿದೆ ಫ್ರೆಂಡ್ಸ್. ಸ್ಯಾರಿ? ನೋ, ದಿಸ್ ಈಸ್ ನಮ್ಮ ಅಮ್ಮಂಗ್ ತುಂಬಾ ಇಷ್ಟ. ಅಮ್ಮಂಗ್ ಇಷ್ಟ ತುಂಬಾ. ಓ ನೈಸ್, ಚೆನ್ನಾಗಿದೆ. This is the top. Thank you. Welcome. This is the pant. ಇದು ಸೈಜ್ 5XL ಹಾಕಿದೀನಿ ಫ್ರೆಂಡ್ಸ್. ಕಾರ್ಡ್ ಸೆಟ್ ಅಲ್ಲ, ಕಂಫರ್ಟಬಲ್ ಆಗಿರ್ಬೇಕು. ಏನ್ ಸೈಜ್ ಇದೆ ಅದಕ್ಕಿಂತ 1-2 ಸೈಜ್ ದೊಡ್ಡದಾಗೆ ತಗೋಬೇಕು. ಕಂಫರ್ಟ್ ಇದ್ರೇನೆ ಚೆನ್ನಾಗಿರುತ್ತೆ. ನನ್ಗೆ 2 ಸೈಜ್ ದೊಡ್ಡದಾಗಿರ್ಬೇಕು, ಅವಾಗ್ಲೇ ಕಂಫರ್ಟ್ ಆಗಿರುತ್ತೆ. ಇದಕ್ ಪಾಕೆಟ್ ಕೂಡ ಇದೆ. ಮೇನ್ ನಮ್ಮ ಮಮ್ಮಿಗೆ ಪಾಕೆಟ್ಸ್ ಇದ್ರೆ ಮಮ್ಮಿಗೆ ಅಲ್ಲ. ಕಲರ್ ನನ್ನ ಹತ್ರ ನೈಟಿ ಕೂಡ ಇಲ್ಲ. ಈ ಕಲರ್ ಏನು ಅಂದ್ರೆ ಏನು ಇಲ್ಲ. ಸ್ಯಾರಿ ಇರುತ್ತೆ ಅಷ್ಟೇ ದಪ್ಪ, ಚೂಡಿದಾರ್ ಟಾಪ್ಸ್ ಆಗ್ಲಿ, ಕುರ್ತಾ ಗಿರ್ತಾ ಏನು ಇಲ್ಲ. ಸೊ ಲೆಟ್ಸ್ ಗಿವ್ ಇಟ್. ಇಷ್ಟ ಆಯ್ತಮ್ಮ? ಕಾಟನ್ ಚೆನ್ನಾಗಿದೆ ಅಮ್ಮ. ಥ್ಯಾಂಕ್ ಯು. ಫಸ್ಟ್ ಪ್ರಾಡಕ್ಟ್ ಅಮ್ಮಂಗೆ ಇಷ್ಟ ಆಯ್ತು. ಇದ್ರಲ್ಲಿ ಏನಿರ್ಬೋದು? ವಾಚ್. ಓ ನೋ, ಹೈ ಎಕ್ಸ್ಪೆಕ್ಟೇಷನ್ಸ್ ಫ್ರೆಂಡ್ಸ್. ಅದೆಲ್ಲ ಸೈಡ್ಗೆ ಹಾಕಮ್ಮ. ಇವಾ ಅಲ್ಲೇ ಸೈಡ್ಗೆ ಹಾಕು, ಅಲ್ಲೇ. ಲೆಟ್ಸ್ ಚೆಕ್ ವಾಟ್ ಈಸ್ ದೇರ್. ದಿಸ್ ಈಸ್ ದ ಪ್ರಾಡಕ್ಟ್. ನಾವೊಂದು ರಿಯಾಕ್ಷನ್ ನೀವು ನೋಡ್ಬೇಕು ಫ್ರೆಂಡ್ಸ್. ಕುಕ್ಕೀಸಾ? ಯಾ, ನೀನೇನ್ ತಿನ್ನು.
This is very nice cookies, Amma. ಹೋಗು. No added maida, with loaded with nuts. ಥ್ಯಾಂಕ್ ಯು. ಬೇಡ. You taste it. ನನಗೆ ಟಿಂಕು ನೀನ್ ಮಾತಾಡ್ಬೇಡ. This is not like Nutri Choice biscuit ತರ ಅಲ್ಲ. Okay, Friends, ನಮ್ಮ ಕೊಡು ಮಮ್ಮಿಗೆ Nutri Choice biscuit ಹೆಂಗಿರುತ್ತೆ ಅಂದ್ರೆ ಸೇಮ್ ಗೊಬ್ಬರ ತರ ಇರುತ್ತಂತೆ. ನಾನು ನಿಜ ಅವತ್ತು ಕೇಳಿಲ್ಲ ಅಮ್ಮನ ಗೊಬ್ಬರ ಹೆಂಗ್ ಟೇಸ್ಟ್ ಮಾಡುತ್ತೆ ಅಂತ ನಮ್ಮ ಮಮ್ಮಿಗೆ ಹೆಂಗ್ ಗೊತ್ತು. ಅದು ಒಂಥರ ಇರುತ್ತೆ. ತಿಂತಿದ್ರೆ ಒಂಥರ ಯಮ್ ಯಮ್ ಅಂತ ಆಗಲ್ಲ. ಸೊ ಹಂಗಾಗಿ ಹಂಗ ಹೇಳ್ತಾರೆ. ದಿಸ್ ಇಸ್ ನೋ ಆಡೆಡ್ ಮೈದಾ ಫ್ರೆಂಡ್ಸ್, ವಿಚ್ ಇಸ್ ಗುಡ್ ಫಾರ್ ಹೆಲ್ತ್. 3 ಡಿಫ್ರೆಂಟ್ ಫ್ಲೇವರ್ಸ್ ಅಲ್ಲಿ ಇದೆ. ನಾನು ಒಂದು ಟಿಂಕು ಒಂದಮ್ಮ ಟೇಸ್ಟ್ ಮಾಡ್ತೀರಿ, ಓಕೆನಾ? ಎಲ್ಲಾ ಫ್ಲೇವರ್ಸ್ ಅಲ್ಲೂ ಟೂ ವೆನಿಲಾ ಫ್ಲೇವರ್ ಬರುತ್ತೆ. ನೋ ವೆನಿಲಾ. ದಿಸ್ ಇಸ್ ವೈಟ್ ಚಾಕ್ಲೇಟ್ ವಿತ್ ಕ್ಯಾಶೂ. ಗಿವ್ ಮಿ. Wait. And this is cocoa almond. Wait. And this is peanut butter cookies. ಓಪನ್ ಜಾಗ ಕೊಟ್ಟಿದ್ದಾರೆ. ಅಮ್ಮಂಗ್ ಅಂತ ಕೊಟ್ಟು ನಾವು ತಿಂತಿದ್ದೀರಿ. ಚೆನ್ನಾಗಿದೆ. ಇದು ಪ್ರೀಮಿಯಂ ಕುಕೀಸ್ ಫ್ರೆಂಡ್ಸ್. ನೋಡಕ್ಕೂ ಸೂಪರ್ ಆಗಿರುತ್ತೆ. ಟೇಸ್ಟ್ ಮಾತ್ರ ನಿಜ ಹಂಗೂ ಗೊತ್ತಿಲ್ಲ. ಐ ಹ್ಯಾವ್ ಟು ಟೇಸ್ಟ್ ಇಟ್. ಅಮ್ಮ ತಿಂತಿರೋದು ವೈಟ್ ಚಾಕ್ಲೇಟ್ ಕುಕೀಸ್ ವಿತ್ ಕ್ಯಾಶ್ಯೂಸ್. ಅದನ್ನ ಹೇಗೆ ಮಾಡಿದ್ರೆ ಚೆನ್ನಾಗಿದೆ. ಲೈಕ್ ಗೊಬ್ಬರ ತರನಾ? ಇಲ್ಲ, ತುಂಬಾ ಚೆನ್ನಾಗಿದೆ. ಓ ಮೈ ಗಾಡ್, when ನೀವು ನಮ್ಮ ಮಮ್ಮಿ ಎಕ್ಸ್ಪ್ರೆಷನ್ಸ್ ನೋಡ್ಬೇಕು. She's doing like this. Like this she's doing. ಇದು ಯಾ 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 ಸ್ನಿಕ್ಕರ್ಸ್ Wow, ಮಮ್ಮಿ ಫೇವರೇಟ್ ಚಾಕ್ಲೇಟ್. ಆ ತರನೇ ಇದೆ. ಥ್ಯಾಂಕ್ ಯು. ವೆಲ್ಕಮ್. ನಿನ್ನ ಹೆಂಗಿದೆ? ಅವಳದು ಕೋಕೋ ಆಲ್ಮಂಡ್ ಫ್ಲೇವರ್. ಚೆನ್ನಾಗಿದೆ. ಥ್ಯಾಂಕ್ ಯು. ವೆರಿ ನೈಸ್. ಥ್ಯಾಂಕ್ ಯು. ವೆಲ್ಕಮ್. ಸ್ನಿಕರ್ಸ್ ಅದನ್ನು ಸ್ನಿಕರ್ಸ್ ತರ ಅಂತೆ. ಆಕ್ಚುಲಿ ಇದು ಪೀನಟ್ ಬಟರ್ ಫ್ಲೇವರ್ ವಿಚ್ ಇಸ್ ಸೇಮ್ ಲೈಕ್ ಸ್ನಿಕರ್ಸ್. ಸ್ನಿಕರ್ಸ್ ಅಲ್ಲೂ ಪೀನಟ್ ಬಟರ್ ಅನ್ನ ಹಾಕಿರ್ತಾರೆ. ಸೊ ಲೆಟ್ಸ್ ಟೇಸ್ಟ್ ಹೆಂಗಿದೆ ಅಂತ. ಇದು ಸ್ನಿಕರ್ಸ್ ಸ್ನಿಕ್ಕರ್ಸ್ ತರಾನೇ ಇದೆ. ಅದ್ರಲ್ಲಿ ಜಾಸ್ತಿ ಚಾಕ್ಲೇಟ್ಸ್ ಇರುತ್ತೆ, ಇದ್ರಲ್ಲಿ ಚಾಕ್ಲೇಟ್ ಕಮ್ಮಿ ಇದೆ. ಅಂದ್ರೆ ಚಾಕ್ಲೇಟ್ ಫ್ಲೇವರ್ ಕಮ್ಮಿ ಇದೆ ಅಷ್ಟೇ. ನೈಸ್ ಫ್ರೆಂಡ್ಸ್. ಪೀನಟ್ ಬಟರ್ ತಿಂದ್ರೆ ಮೇ ಬಿ ಮಮ್ಮಿ ಸೇಮ್ ಸ್ನಿಕರ್ಸ್ ಅಂತಾರಲ್ಲ ನೋಡಿ, ಹಿಂಗಿಂಗಂತೆ. ಕೊಡು. ಎನಿವೇಸ್, ಐ ಲೈಕ್ ದಿಸ್ ಕುಕಿ. ಇದು ಕುಕಿ ಕಮ್ಮಿ, ಚಾಕ್ಲೇಟ್ ಜಾಸ್ತಿ ಅಂತಾನೆ ಇದೆ. ಇದು ಯಾವ ವೇನಲ್ಲೂ ಕುಕಿ ತರ ಇಲ್ಲ. ಬಟ್ 3 ಫ್ಲೇವರ್ ಚೆನ್ನಾಗಿದೆ. ಅಮ್ಮಂಗೆ ಇಷ್ಟ ಆಯ್ತು, ನನ್ಗೆ ಅದೇ ಬೇಕಾಗಿರೋದು. ದಿಸ್ ಇಸ್ ವಾಚ್. ವಾಚ್ ಬೇಕಿತ್ತ ವಾಚ್ ಇಷ್ಟ, ಹಂಗಾಗಿ ನಿನ್ ವಾಚ್ ಕೊಡ್ತೀಯ ಅಂತ ಅನ್ಕೊಂಡಿದೀನಿ. ವಾಚ್ ಕೊಟ್ಟಿಲ್ಲ ಅಂದ್ರೆ ಜಾಡ್ಸೋದಿ. ಐ ವಿಲ್ ಗೆಸ್ ಡೈರಿ. ನೋ, ಆಗೋಯ್ತು ಇಬ್ಬರದು ಚಾನ್ಸ್. ಲೆಟ್ಸ್ ಓಪನ್. ವಾಚ್ ಅಲ್ಲ, ಫ್ರೆಂಡ್ಸ್, ಇದು ಮಿನಿ ಸೋಲ್ ಶಾಪಿಂಗ್ ಬ್ಯಾಗ್. ಅಷ್ಟು ಚಿಕ್ಕದ್ರಾಗ ಏನ್ ಇಟ್ಟಿದೀಯ? ಇದ್ರಲ್ಲೇ ಅನವಶ್ಯಕತೆ ಇರ್ಬೇಕು ಮಗ್ಲೇ, ನಿನ್ಗೈತೆ. ಇಂಪಾರ್ಟೆಂಟ್ ವಸ್ತು ಇರೋದು. ಆರೆಂಜ್ ಕಲರ್ ಇದ್ದಂಗಿದೆ. ಓ ಮೈ ಗಾಡ್, ಓ ಮೈ ಗಾಡ್. ಥ್ಯಾಂಕ್ ಯು. ನೀನ್ ಹಾಕು ಬಸ್. ನಾನು ಹಾಕಿ ನೋಡ್ತೀನಿ. ವಾವ್ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ಇದು. ಅದು ನನ್ನ ಚೆನ್ನಾಗಿರೋದು. ಪ್ಲೀಸ್ ಗಿವ್ ಮಿ. ಓ ಗಾಡ್. ನನ್ ಮನೆಯಲ್ಲಿ ನಮ್ಮಮ್ಮಂಗೆ ಟಿಂಕುಗೆಲ್ಲ ಅದೇನ್ ಸ್ಪೆಕ್ಸ್ ಹುಚ್ಚ ಅಂತಾನೆ ಅರ್ಥ ಆಗ್ತಾ ಇಲ್ಲ ನನಗೆ. ಬೇಗ ಅದೇನ್ ಸ್ಪೆಕ್ಸ್ ಹುಚ್ಚ ಅಂತಾನೆ ಅರ್ಥ ಆಗ್ತಾ ಇಲ್ಲ ಫ್ರೆಂಡ್ಸ್. ಪ್ಲೀಸ್. ನೋಡಿ, ತಡ್ಕೊಳಕ್ಕೂ ಆಗ್ತಿಲ್ಲ ನಮ್ಮಮ್ಮಂಗೆ. ಅದನ್ನ ನೋಡ್ಬೇಕು ಅಂತ. ಏ ಕ್ವಾಲಿಟಿ ಸಕ್ಕತ್ತಾಗಿದೆ. ಪ್ರೀಮಿಯಂ ಲುಕ್. ಕ್ರಿಸ್ಟಲ್ ಸ್ಪೆಕ್ಸ್ ಕ್ವಾಲಿಟಿಗಿಂತ ಈ ಸ್ಪೆಕ್ಸ್ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ. ಹೆಂಗೆ ನಾವು ಸೂಪರ್ ಆಗಿದೆ. ಅಮ್ಮನ್ ಮೇಲೇನು ತುಂಬಾ ಚೆನ್ನಾಗಿ ಕಾಣಿಸಿದೆ ಫ್ರೆಂಡ್ಸ್. ಬಿಗ್ ಲೆನ್ಸ್ ಅಲ್ವಾ, ನೈಸ್. ಅವ್ರು ನೋಡ್ಕೋಬೇಕಂತೆ. ತುಂಬಾ ಚೆನ್ನಾಗಿದೆ ಕ್ವಾಲಿಟಿ. ಸಿ ಪಿಂಕ್ ಶೇಡ್ ಫ್ರೆಂಡ್ಸ್, ಒಂಥರ. ಹಂಗಂತ ಪಿಂಕ್ ಎಲ್ಲ ಚೆನ್ನಾಗಿ ಹಾಕೊಂಡ್ರೆ ಪಿಂಕ್ ಶೇಡ್ ಇಲ್ಲ, ಎಂತದೂ ಇಲ್ಲ. ಅದೇ ಒಂಥರ ಶೇಡ್ ಚೆನ್ನಾಗಿದೆ. ಇದು ಸನ್ ಲೈಟ್ ಗೆ ಸಣ್ಣಗೆಲ್ಲ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್. ಅಮ್ಮಂಗೆ ಆಚೆ ಹೋದಾಗ ಕನ್ನಡಿ ಇಲ್ದಿರೆ ಹೋಗಕ್ಕೆ ಇಷ್ಟನೇ ಆಗಲ್ಲ. This is the next product. What is this? ಅಮ್ಮ
ನಾನು ಪ್ರತಿ ಸರಿ ವಾಚ್ ಹೇಳ್ತೀನಿ. ವಾಚ್ ಹಿಂಗಿರುತ್ತಾ ಹೋಗ್ಲಿ, ಒಳಗಡೆ ವಾಚ್ ಅಂತಾನೆ ಇದೆ. ವಾಚ್ ಹಿಂಗಿರುತ್ತೆ. ನನಗೆ ಯೂಸ್ ಆಗುತ್ತೆ ತಾನೇ ಕೊಟ್ಟಿರ್ತೀಯಾ. ಇಡೋನು ನಿಮಗೆ ಯೂಸ್ ಫೇಸ್ ಮಾಸ್ಕ್. ಯಾ ಆಕ್ಚುಲಿ ನಾನು ತಗೊಂಡಿದ್ ಬಂದು ಸೆಟ್ ಆಫ್ 2 ಬಿಕಾಸ್ ನಾನು ಅಮೌಂಟ್ ಕೂಡ ನಾನು ಕಂಜೂಸ್ತನ ಮಾಡ್ಬೇಕಾಗಿತ್ತು. ಹಂಗಾಗಿ ಸೆಟ್ ಆಫ್ 2 ತಗೊಂಡು ಒಂದನ್ನ ನಾನು ಟಿಂಕು ಕೊಟ್ಟೆ, ಒಂದನ್ನ ಅಮ್ಮಂಗ್ ಕೊಟ್ಟಿದ್ದೀನಿ. ವೆರಿ ಗುಡ್. ದಿಸ್ ಇಸ್ ಸೇಮ್ ಕಾಲೇಜನ್ ಫೇಸ್ ಮಾಸ್ಕ್. ಟಿಂಕುದು ಶೀಟ್, ಐ ಮೀನ್ ಟಿಂಕುದು ವ್ಲಾಗ್ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಸಿ ಆಕ್ಚುಲಿ ಇದ್ರ ಅವಶ್ಯಕತೆ ನನ್ಗಿತ್ತು. ಸಿ ತಗೊಳ್ಳಿ. ಥ್ಯಾಂಕ್ ಯು. ದಿಸ್ ಇಸ್ ಅರೌಂಡ್ 150 ರೇಂಜ್ ಅನ್ಸುತ್ತೆ ಫ್ರೆಂಡ್ಸ್. ಸಿಂಗಲ್ ಆಗಿ ತಗೊಂಡ್ರೆ ನನ್ಗೆ ಆಫರ್ ಅಲ್ಲಿ ಪ್ಯಾಕ್ ಆಫ್ 2 ಸಿಕ್ಕಿದ್ರಿಂದ ನಾನು ಅಲ್ಲಿ ನಾನು ಕಂಜೂಸ್ತನ ಮಾಡಿ, ಕಂಜೂಸ್ತನ ಅಂತ ಹೇಳಲ್ಲ, ಬುದ್ಧಿವಂತಿಕೆಯಿಂದ ನಾನು ಬೈ ಮಾಡ್ಬಿಟ್ಟೆ. ನೈಸ್, ಚೆನ್ನಾಗಿದೆ. ಅದನ್ನ ಹಾಕೊಂಡು ಚೆಕ್ ಮಾಡ್ಬೇಕು. ಓಕೆ ಡನ್. ನೆಕ್ಸ್ಟ್ ಪ್ರಾಡಕ್ಟ್ ಆಗ್ಲೇ ಹಾಕೊಳ್ತೀನಿ. ಓಕೆ ನೆಕ್ಸ್ಟ್ ವಾಚ್. ವಾಚ್. Watch ಅಲ್ಲ. ವಾಚ್ ವಾಚ್ ಅಲ್ಲ, ನಿಂಗೆ ವಾಚ್ ಅಲ್ಲ. ಬ್ಯಾಂಗಲ್. ನೋ. ಲೆಟ್ಸ್ ಚೆಕ್ ಇಟ್ ಔಟ್. ಫ್ರೆಂಡ್ಸ್, ನನ್ನ ಪ್ಯಾಕಿಂಗ್ ಸ್ಕಿಲ್ಸ್ ಹೆಂಗಿದೆ ಅಂತ ಹೇಳಿ ಆಯ್ತಾ. ಐ ಕ್ಯಾನಾಟ್ ಸ್ಟಾಪ್ ಅಡ್ಮೈರಿಂಗ್. ಅದ್ರೊಳಗಡೆ ಏನಾದ್ರು ಕುಕೀಸ್ ಇಟ್ಟಿರ್ತೀಯೇನೋ. ನೋ ವೇ, ನಾನೇನು ರಿಪೀಟ್ ಮಾಡ್ಲಿಲ್ಲ. ಮಾಸ್ಕ್ ಆಯ್ತು. ನನ್ ಫೇವ್ರೇಟ್ ಎಲ್ಲ 3 ಬಂದ್ಬಿಟ್ಟಿದೆ. ಹಾ, ಕುಕೀಸ್ ಒಂದು ನನ್ ಫೇವ್ರೇಟ್ ಏನಲ್ಲ. ಆಕ್ಚುಲಿ ನನ್ಗೆ ನನ್ನ ಅಮ್ಮಂಗ್ ಏನೇನ್ ಇಷ್ಟನೋ ಏನೇನ್ ತಗೊಳಕ್ ಆಗುತ್ತೋ ಅವೆಲ್ಲ ನಾನು ತಗೊಂಡ್ಬಿಟ್ಟು ಇನ್ ಒಂದ್ ಐಟಮ್ ನಂಗೆ ಬೇಕೇ ಬೇಕಾಗಿತ್ತು, ಹಂಗಾಗಿ ಅದು ಕುಕೀಸ್ ಬಂದಿದ್ದು. ಓ, ಶಿ ವಿಲ್ ಲೈಕ್ ದಿಸ್ ಆಲ್ಸೋ. ಏನದು? This is assorted collections of 20 varieties of tea bags. ಗ್ರೀನ್ ಟೀ ಟೈಪ್ಸಾ? Yeah, herbal teas like rose tea, hibiscus tea, jasmine tea, camellian tea. ಎಕ್ಸ್ಪೆಕ್ಟ್ ಮಾಡಿಲ್ಲ ಇದೆಲ್ಲ ಕೊಡ್ತೀಯ ಅಂತ ನೀನು. See? ಇದನ್ನ ಗಿಫ್ಟ್ಸ್ ತರನು ಕೊಡ್ಬೋದಾ? Yeah. So ಇದರಲ್ಲಿ 20 ಟೀ ಬ್ಯಾಗ್ಸ್ ಇರುತ್ತೆ. ಹರ್ಬಲ್ ಟೀ, ಬ್ಲಾಕ್ ಟೀ, ಗ್ರೀನ್ ಟೀ 3 ಟೈಪ್ ಮಾಡ್ಕೋಬಹುದು. ಇಟ್ಸ್ ನಾಟ್ ಜಸ್ಟ್ ಒಂದೇ ತರ ಮಾಡ್ಕೋಬೇಕಂತ ಏನಿಲ್ಲ. ಹರ್ಬಲ್ ಟೀ ಟೈಪ್ ಯೂಸ್ ಮಾಡ್ಬೋದು, ಗ್ರೀನ್ ಟೀ ಆಗಿ ಯೂಸ್ ಮಾಡ್ಬೋದು, ಬ್ಲಾಕ್ ಟೀ ಆಗಿ ಯೂಸ್ ಮಾಡ್ಬೋದು. ನಂಗೆ ಟಿನ್ ಇಷ್ಟ ಆಯ್ತು, ರಿಯೂಸಬಲ್ ಆಗಿತ್ತು. ಬರೀ ಪ್ಯಾಕೆಟ್ಸ್ ಕೂಡ ಇತ್ತು, ಬಟ್ ನಂಗೆ ಟಿನ್ ಇಷ್ಟ ಆಯ್ತು. ಅಮ್ಮಂದಿರ್ಗೆಲ್ಲಾನು ಈ ತರ ಡಬ್ಬ ಸಿಕ್ಕಿದ್ರೆ ಸಾಕು, ಎಲ್ಲ ತುಂಬಿಸಿ ಇಟ್ಕೊಳಕ್ಕೆ. ಚೆನ್ನಾಗಿದೆ. ಫ್ಲೇವರ್ಸ್ ಹೇಗಿದೆ? ಡಬ್ಬ ತೆಗ್ದಿದ್ದೆ ಸ್ಮೆಲ್ ಗಮ್ ಅಂತಿದೆ ಫ್ರೆಂಡ್ಸ್. ಬ್ರ್ಯಾಂಡ್ ಯಾವುದು? ಗುಡ್ವಿನ್. ಚೆನ್ನಾಗಿದೆ ಅದು. ಯಾ, ಓ, ಎಷ್ಟೊಂದು ಬ್ಯಾಗ್ಸ್ ಇದೆ. yeah. See, active blend. This is green tea. Daily detox. Two packs barutte. And turmeric defense. This is 2 bags. Ella flavors 2 bags barutte. Turmeric and ginger irutte. Okay? ಓಕೆ. And this is Upaga lemon ante. ಇದರಲ್ಲಿ ಬ್ಲಾಕ್ ಟೀ ಅಂಡ್ ನ್ಯಾಚುರಲ್ ಲೆಮನ್ ಫ್ಲೇವರ್ ಇದೆ. ಸೇಮ್ 2 ಎಲ್ಲರಲ್ಲೂ 2 ಬರುತ್ತೆ. ಸೊ ನಾನು 2 ಅನ್ನೋದು ಸ್ಕಿಪ್ ಮಾಡ್ಕೋತೀನಿ. ದಿಸ್ ಇಸ್ ಪೆಪರ್ಮೆಂಟ್ ಅಂದ್ರೆ ಏನಂತಾರೆ, ತುಳಸಿ, ಸಾರಿ, ಪುದೀನಾ ಫ್ಲೇವರ್. ವೆರಿ ಗುಡ್. ಅಕ್ಕಗೆ ತಂಗಿ ಹೇಳ್ಕೊಡ್ತಾಳ. ಯಾ, ಇದು ಬ್ಲಾಕ್ ಟೀ ವಿತ್ ಜಿಂಜರ್ ಅಂಡ್ ಕಾರ್ಡಮನ್, ಸಿನಮನ್ ಅಂಡ್ ಕ್ಲೋವ್, ಲೈಕ್ ಮಸಾಲಾ ಟೀ ಟೈಪ್. ಓ, ಮಸಾಲಾ ಚಾಯ್ ಅಂತಾನೆ ಇದೆ ನೋಡಿ. ಯಾ, ಇದು ಹೆಂಗೆ ಜಸ್ಟ್ ಗ್ರೀನ್ ಟೀ ಕುಡಿತೀರಲ್ಲ ಆ ತರ, ಇಲ್ಲ ಕುದಿಸ್ಕೊಂಡ್ ಕುಡಿಯೋದ? 3 ಟೈಪ್ಸ್ ಮಾಡ್ಕೋಬಹುದು ಆಕ್ಚುಲಿ. ಇಲ್ಲಿ ಕೊಟ್ಟಿರೋ ಹಂಗೆ ಹರ್ಬಲ್ ಟೀ ಆ ತರ ಯೂಸ್ ಮಾಡ್ಬೋದು, ಬ್ಲಾಕ್ ಟೀ ತರ ಮಾಡ್ಕೋಬಹುದು, ಗ್ರೀನ್ ಟೀ ತರ ಮಾಡ್ಕೋಬಹುದು. ಹಾಲಿಲ್ಲ. ಹಾ, ಇಲ್ಲಿ ಇನ್ಸ್ಟ್ರಕ್ಷನ್ಸ್ ಕೂಡ ಕೊಟ್ಟಿದ್ದಾರೆ. ಅದ್ರೊಳಗಡೆ ಬ್ಯಾಗ್ ಟೈಪ್ ಇದೆಯಾ, ಪೌಡರ್ ಇದೆಯಾ? ಬ್ಯಾಗ್ ಟೈಪ್. ಓಕೆ, ಹರ್ಬಲ್ ಟೀ ಮಾಡ್ಬೇಕಂದ್ರೆ 3 to 4 minutes ಇಡ್ಬೇಕು ಬಿಸಿ ನೀರಲ್ಲಿ. ಬ್ಲಾಕ್ ಟೀ ಮಾಡ್ಬೇಕಂದ್ರೆ 2 to 3 minutes ಇಡ್ಬೇಕು. ಗ್ರೀನ್ ಟೀ ಟೈಪ್ ಮಾಡ್ಬೇಕಂದ್ರೆ 1 to 2 minutes ಇಡ್ಬೇಕು. ಸೊ ಇನ್ಸ್ಟ್ರಕ್ಷನ್ಸ್ ಕೂಡ ಕೊಟ್ಟಿದ್ದಾರೆ, ವಿಚ್ ಇಸ್ ನೈಸ್. ಉಪಾಗ ಲೆಮನ್ ಆಯ್ತು. ಇದು ಕ್ಯಾಮೊಮೈಲ್ ಟೀ, ಕಾಮಿಂಗ್ ಕ್ಯಾಮೊಮೈಲ್ ಟೀ ಅಂತೆ. ದಿಸ್ ಇಸ್ ಗುಡ್ ಫಾರ್ ಸ್ಲೀಪ್. ಓ, ಇದರಿಂದ ನಿದ್ದೆ ಬಂತಂದ್ರೆ ನಾನು ಎವ್ರಿ ಡೇ ತಗೊಳ್ತೀನಿ. ಇದು ಆಕ್ಚುಲಿ ಶಾರ್ಕ್ ಟ್ಯಾಂಕ್ ಅಲ್ಲೂ ಬಂದಿತ್ತು ಅಬೌಟ್ ದಿಸ್ ಟೀ, ನಾಟ್ ದಿಸ್ ಬ್ರ್ಯಾಂಡ್ ಬಟ್ ದಿಸ್ ಫ್ಲೇವರ್ಡ್ ಟೀಗೆ ಗುಡ್ ಫಾರ್ ಸ್ಲೀಪ್ ಅಂತ ಅವ್ರು ತಗೊಂಡ್ರು ಕೂಡ. ದಿಸ್ ಇಸ್ ಕಾಶ್ಮೀರಿ ಖಾವಾ. ಖಾವಾ. ಹಾ,
ಇದನ್ನ ವಿತ್ ಮಿಲ್ಕ್ ತುಂಬಾ ಜನ ಅಲ್ಲಿ ತಗೋತಾರೆ ಕಾಶ್ಮೀರಿನಲ್ಲಿ, ಬಟ್ ದಿಸ್ ಇಸ್ ನಾಟ್ ವಿತ್ ಮಿಲ್ಕ್. ಓಕೆ, ಇದರಲ್ಲಿ ಗ್ರೀನ್ ಟೀ ಇದೆ, ಕಾರ್ಡಮಮ್ ಇದೆ, ಜಿಂಜರ್ ಇದೆ, ಸಿನಮನ್ ಇದೆ, ಕ್ಲೋವ್ ಇದೆ, ಆಲ್ಮಂಡ್ ಇದೆ, ಸ್ಯಾಫ್ರಿನ್ ಇದೆ, ವಿಚ್ ಇಸ್ ಗುಡ್. ನಾನು ಎಲ್ಲಾನು ಟೇಸ್ಟ್ ಮಾಡ್ಬೇಕಂತ ಅನ್ಸ್ತಾ ಇದೆ ನಂಗೆ. ದಿಸ್ ಇಸ್ ಗುಡ್ ಫಾರ್ ಡೈಜೆಷನ್. ದಿಸ್ ಇಸ್ ಡೈಜೆಸ್ಟಿವ್ ಟೀ ವಿಚ್ ಇಸ್ ಹ್ಯಾವಿಂಗ್ ಲೆಮನ್ ಗ್ರಾಸ್, ಲೈಕ್ರೋಸ್, ಫೆನಲ್ ಅಂಡ್ ಮಿಂಟ್. ಫೆನಲ್ ಇಸ್ ಸೋಂಪು. ದಿಸ್ ಇಸ್ ಚಾರ್ಲ್ಸ್ ಅರ್ಲ್ ಗ್ರೇ ವಿಂಟೇಜ್ ಬ್ಲೆಂಡ್ ಅಂತೆ. ಇದ್ರಲ್ಲಿ ಏನಿದೆ ಅಂದ್ರೆ ಬ್ಲಾಕ್ ಟೀ ಮತ್ತೆ bergamot ಅಂತೆ, ಸಮಥಿಂಗ್ ಐ ರಿಯಲಿ ಡೋಂಟ್ ನೋ. This is one flavor. This is tulsi, immunity ಗೆ green tea and tulsi. So these many flavors ಇದೆ friends. So each ನಲ್ಲಿ 20 ಇದೆ. So that means there are 10 flavors in this. ಇಷ್ಟ ಆಯ್ತಮ್ಮ? ಇಷ್ಟ ಆಯ್ತು, ಬಟ್ ಟೇಸ್ಟ್ ನೋಡಿ ಹೇಳ್ತೀನಿ. ಓಕೆ, ಇವಾಗ ಗಂಟ ಕೊಟ್ಟಿರೋ ಒಂದು ಗಿಫ್ಟ್ಸ್ ನಲ್ಲಿ ನಿಮ್ಗೆ ಎಲ್ಲ ಗಿಫ್ಟ್ಸ್ ಇಷ್ಟ ಆಯ್ತಾ? ಹಾ, ಎಲ್ಲ ಇಷ್ಟ ಆಯ್ತು. ಆ ಕುಕ್ಕೀಸ್ ಒಂದು ಅಂದ್ರೆ ಚೆನ್ನಾಗಿದೆ, ಅವಶ್ಯಕತೆ ಇಲ್ಲ, ಹಾ, ಬಟ್ ಹಾ, ಕುಕ್ಕೀಸ್ but ನನ್ಗೆ ಇಷ್ಟ ಬೇಕಾಗಿ. ಆಯ್ತಾ? ಹಾ, ಇಷ್ಟ ಆಯ್ತು. ಲೆಟ್ಸ್ ಗೋ ಟು ದ ಇದು ಇನ್ನೂ ಬೇಕಿತ್ತು. ಅದನ್ನು ಬೇಕಿತ್ತು ಅದ್ ಮತ್ತೆ ನಾನು ತಗೊಳ್ತೀನಿ. ಇದು ನನ್ ಪ್ಯಾಕಿಂಗ್ ಇದು ಚೆನ್ನಾಗಿದೆ. ಇನ್ನೂ ಬೇಕಿತ್ತು. ಓಕೆ, ತಗೊಳ್ತೀನಿ ಅದನ್ನ. ಇದು ಚೆನ್ನಾಗಿ, ಇದು ಪ್ಯಾಕಿಂಗ್ ಚೆನ್ನಾಗಿದೆ. ಸೂಪರ್ ನಮ್ಮ ಮಮ್ಮಿ ತರಾನೇ ಇದೆ ಇದು, ಮಿನಿ ಮಮ್ಮಿ. ಚೆನ್ನಾಗಿದೆ. ಅದು ಮಿನಿಸೋದಲ್ವಾ? ಎಸ್, ಓಕೆ. ಮಿನಿಸೋನ ಶಾಪಿಂಗ್ ಹೋಗಿದ್ರಲ್ವಾ ಅವಾಗಿಂದ. ಆ ಪೇಪರ್ ಮಿನಿಸೋದು, ಅದ್ರೊಳಗಡೆ ವಾಚ್ ಇದೆ. ಓ ಗಾಡ್, ನೀನ್ ಹೇಳು ಕ್ರಿಸ್ಟಲ್, ವಾಚ್ ಬಿಟ್ಟು ಬೇರೆ ಏನಾದ್ರು. Perfume. ಹಾ, ಪರ್ಫ್ಯೂಮ್. ಪರ್ಫ್ಯೂಮ್ ಇಲ್ಲ ಇದ್ರಲ್ಲಿ. ಪರ್ಫ್ಯೂಮ್ ಜರಾಕಿ, ತಾಳಿದು ಮಂಗಲಸೂತ್ರ. ಕರಿಮಣಿ. ಓಪನ್ ಜಲ್ದಿ. ಓಪನ್ ಮಾಡು. ಓಪನ್ ಮಾಡ್ಬಿಡ, ಕೊಡು. ನನ್ ವಿಡಿಯೋ ನೋಡ್ಸಕ್ಕಾಗಲ್ಲ ನಿಮಗ್ ಕೊಟ್ರೆ. ಜರಾಕಿ. ಓಪನ್ ಮಾಡು, ಒಳಗಡೆ ಏನೋ ಇದೆ. ತಗಿ ಮಗ್ಲ. ಚೆನ್ನಾಗ್ ಕೊಟ್ಟಿದ್ದಾರೆ ಪ್ಯಾಕಿಂಗ್ ಎಲ್ಲಾನು. ಪ್ಯಾಕಿಂಗ್ಸ್ ಇದೆಲ್ಲ ಅವ್ರು ಮಾಡ್ಕೊಟ್ಟಿರೋದು. ಆಯ್ತು, ತಗಿ ಬೇಗ. ಇದ್ರ ಒಳಗಡೆ ಪ್ಯಾಕಿಂಗ್ ಎಲ್ಲ ಜರಾಕಿ ಅವರೇ ಮಾಡಿರೋದು, ನಾನಲ್ಲ. ಯಾ, ನಂಗೆ ಗೊತ್ತಿಲ್ಲ ಅಮ್ಮಂಗೆ ಇಷ್ಟ ಆಗುತ್ತಾ ಅಂತ. ಇದು ಪ್ಯಾಟರ್ನ್ ನಾನು ಆರ್ಡರ್ ಹಾಕಿದ ಮೇಲೆ ಸೂತ್ರನೇ ಇಷ್ಟ. ಅದ್ರಲ್ಲಿ ಇಷ್ಟ Designs. ಆಗಲ್ವಾ ಅಂತ ಆಕ್ಚುಲಿ ಏನೋ ಡಿಸ್ಕಷನ್ ಮಾಡ್ತಿದ್ರಿ ಆಯ್ತಾ, ಅವಾಗ ನನ್ಗೆ ಈ ಡಿಸೈನ್ ಚೆನ್ನಾಗಿದೆ ಅಂತ ಅದು ಬಂತು. ತುಂಬಾ ಅಡ್ವರ್ಟೈಸ್ಮೆಂಟ್ ಓಡ್ತಾ ಇದೆ ಅಲ್ವಾ ಈಗ? ಹಾ, ಬಟ್ ನಾನು ಆಲ್ರೆಡಿ ಆರ್ಡರ್ ಹಾಕ್ಬಿಟ್ಟಿದ್ದೆ. ಸೇಮ್ ಡಿಸೈನ್ ಅಲ್ಲ ಅಂತ ನಂಗೆ ಗೊತ್ತಿಲ್ಲ. ಲೆಟ್ಸ್ ಸಿ. ನಾನ್ ಕೇಳ್ದೆ ಕೂಡ ನಿನ್ಗೆ. ಅದಕ್ ಮುಂಚೆನೆ ಮನೆಗ್ ಬಂದಿತ್ತಿದು. ಹೌದಾ? ಅರ್ರೆ, ಕ್ವಾಲಿಟಿ ಮಸ್ತ್ ಆಗಿದೆ. ದೂರದಿಂದಾನೆ ಸಕ್ಕತ್ತಾಗಿದೆ. ಕ್ಯಾಮ್ರಾದಲ್ಲಿ ಯಾರು ನೋಡ್ತಿದಾರೆ? ನೋಡ್ತಾ ಇದ್ದಾರೆ. ಸೂಪರ್ ಆಗಿದೆ ಫ್ರೆಂಡ್ಸ್. ಅಮ್ಮಂಗ್ ಕೊಡ್ತೀನಿ, ಅಲ್ಲಿ ಅವ್ರು ನೋಡ್ಬಿಟ್ಟು ನಿಮ್ಗೆ ಝೂಮ್ ಲುಕ್ ಕೊಡ್ತಾರೆ. ನಂಗೆ ತುಂಬಾ ಇಷ್ಟ ಆಯ್ತು, ತುಂಬಾ ಅಂದ್ರೆ ತುಂಬಾ ಇಷ್ಟ ಆಯ್ತು. ಇದು ಚೆನ್ನಾಗಿದೆ. ಅವರೆಲ್ಲ ಅಡ್ವರ್ಟೈಸ್ಮೆಂಟ್ ಹೇಳೋ ತರನೇ ಇದೆ. ಅಮ್ಮ ಹಿಂದಿ ಸೀರಿಯಲ್ಸ್ ನೋಡ್ತಾರ ಆಯ್ತಾ, ಅದ್ರಲ್ಲಿ ಬರುವಂತ ಸೀರಿಯಲ್ ಹೀರೋಯಿನ್ಸ್ ಎಲ್ಲ ಅಡ್ವರ್ಟೈಸ್ಮೆಂಟ್ ಕೊಡ್ತಾ ಇರ್ತಾರೆ. ಚೆನ್ನಾಗಿದೆ, ತೋರಿಸಿ ಕ್ಯಾಮ್ರಾಗೆ. ಚೆನ್ನಾಗಿದೆ. ನಾನು ಕ್ಯಾಮ್ರಾಗೆ ಅಷ್ಟೊಂದು ಲುಕ್ ಬರ್ತಾ ಇದೆಯಾ ಇಲ್ಲ ನನಗೆ ಗೊತ್ತಿಲ್ಲ. ಚೆನ್ನಾಗಿದೆ. ರೋಸ್ ಗೋಲ್ಡ್ ಟೈಪ್ ಫ್ರೆಂಡ್ಸ್ ಅಲ್ಲಿ ಇಲ್ಲ, ರೋಸ್ ಗೋಲ್ಡ್ ಅಲ್ಲ, ಇದು ಗೋಲ್ಡ್. ಇದೇ ಕಲರ್ ಇರೋದಲ್ಲಿ, ಎಲ್ಲೂನು ಬೇರೆ ಮೆನ್ಷನ್ ಇಲ್ಲ. ಅದೇ ಯಾವ ತರ ಇದೆ ತೋರ್ಸು. ಸಿಂಗಲ್ ಸ್ಟೋನ್ ತರ ಇದೆಯಾ? ಹಾ, ನನ್ ಫೇವ್ರೇಟ್ ಅದು. ಸೊ ನಾನು ಇದು ಇಷ್ಟ, ಇದು ನನ್ ಫೇವ್ರೇಟ್. ಎರಡ್ ಟೈಪ್ ಇರ್ಲಿ ಅಂತ ನಾನು ಈ ಟೈಪ್ ಒಂದು ಆ ಟೈಪ್ ಒಂದು ತಗೊಂಡೆ. ಬಿಕಾಸ್ ನಂಗೆ ಕನ್ಫ್ಯೂಷನ್ ಆಗೋಯ್ತಲ್ಲ ಎಷ್ಟೊಂದು ಕಲೆಕ್ಷನ್ಸ್ ನೋಡ್ಬಿಟ್ಟು. ಹಾಕು. ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್. ನನ್ಗೆ ಗೊತ್ತಿಲ್ಲ ಈ ಡ್ರೆಸ್ ಮೇಲೆ ಹೆಂಗ್ ಕಾಣುತ್ತೆ ಅಂತ, ಬಟ್ ಐ ಶೋ. ಚೆನ್ನಾಗಿದೆ, ಕೊಡು ಸಾಕು. ನಂದಲ್ಲ ಇದು, ಅಮ್ಮಂದು. ಹೆಂಗಿದೆ ಹೇಳಿ ಅಮ್ಮ. ನೋ ವರ್ಡ್ಸ್. ಮಾತೆ ಬರ್ತಾ ಇಲ್ಲ. ಚೆನ್ನಾಗಿದೆ. ನಮ್ಮ ಮಮ್ಮಿ ಅದನ್ನ ಎಕ್ಸ್ಪ್ಲೋರ್ ಮಾಡೋದು, ಫೀಲ್ ಮಾಡೋದು, ಮುಟ್ಟಿ ಎಲ್ಲ ಡೀಟೇಲ್ಸ್ ಎಲ್ಲ ಚೆಕಿಂಗ್ ಮಾಡ್ತಾ ಇದ್ದಾರೆ. ಚೆನ್ನಾಗಿದೆ. ಅದು ಟಚ್ ಮಾಡಿದ್ರೆ ಫೀಲ್ ಇದೆ ಅಲ್ಲ, ಅದು ಚೆನ್ನಾಗಿದೆ. ಇದು ನೆಕ್ಸ್ಟ್ ಪ್ರಾಡಕ್ಟ್.
ಹೆಂಗಿದೆ ಇದು? ಪ್ಯಾಕಿಂಗ್ ಚೆನ್ನಾಗಿದೆ, ಕಣ್ಣಿಗ್ಲಿಟ್ಟು ಮೀಸೆ ಇಟ್ಬಿಟ್ಟಿದ್ಯಾ. ಹ್ಮ್. ಏನ್ ಹೇಳ್ಬೋದು ಇದ್ರಲ್ಲಿ? ನಾನ್ ವಾಚ್ ಹೇಳ್ತೀನಿ. ಅರೆ ದೇವರೇ, ನಾನು ಇಲ್ಲಿ ಬಾಕ್ಸ್ ಪ್ಯಾಕಿಂಗ್ ಹಂಗೆ ಮಾಡಿದ್ಯಾ, ಗೆಸ್ ಮಾಡು ಅಂದ್ರೆ ನಾವ್ ಇನ್ನೇನ್ ಹೇಳೋಣ ಹೇಳು. ಬ್ಯಾಂಗಲ್ ಅಲ್ಲ, ವಾಚ್ ಅಲ್ಲ. ನಾನು ಈ ಬಾಕ್ಸ್ ಕಲೆಕ್ಷನ್ ಅಲ್ಲಿ ವಾಚೇ ಇಲ್ಲ. ಹೌದಾ, ಓಕೆ, ನೆಕ್ಸ್ಟ್ ವಾಚ್ ಹೇಳಲ್ಲ. ಏನಿದೆ ಗೊತ್ತಾ, ಇದನ್ನು ಅಷ್ಟೇ ಅಮ್ಮ ಮೊನ್ನೆ ತಾನೇ ಕೇಳ್ತಾ ಇದ್ರು. ನಾನ್ ಕೇಳ್ತಾ ಇದ್ನಾ? ಏನು? ಮೊನ್ನೆ ತಾನೇ ಕೇಳ್ತಾ ಇದ್ರು. ಅಮ್ಮ ಕೇಳಕ್ಕಿಂತ ಮುಂಚೆ ಆಲ್ರೆಡಿ ಮನೆಗ್ ಬಂದ್ಬಿಟ್ಟಿತ್ತು. ಕಿಚನ್ ಐಟಮ್ ಮಾಡಿಸ್ತೀನಿ ನೋಡಿ. ಟೀ ಎಲ್ಲ ಕುಡಿಯಕ್ ಬೇಕಲ್ವಾ ಫ್ರೆಂಡ್ಸ್? ಕಪ್, ಒಳ್ಳೆ ಕಪ್, ತುಂಬಾ ಹೆವಿ ಇದೆ ಇದು, ತುಂಬಾ ಪ್ರೀಮಿಯಂ ಆಗಿದೆ. ನೋಡಕ್ಕೆ ಹೆಂಗ್ ಕಾಣಿಸ್ತಿದ್ಯಾ ಗೊತ್ತಿಲ್ಲ, ಬಟ್ ಒಂದ್ ಸೆಕೆಂಡ್. ಇಲ್ಲ, ಕಾಣಿಸ್ತಾ ಇದೆ. ಅಲ್ಲಿ ನೋಡಕ್ ಹೆಂಗ್ ಕಾಣಿಸ್ತಿದ್ಯಾ ಅಂತ ನಂಗೆ ನಿಜ ಗೊತ್ತಿಲ್ಲ, ಬಟ್ ಇಲ್ಲಿ ಕ್ವಾಲಿಟಿ ಕಾಣಿಸ್ತಾ ಇದೆ ಇಲ್ಲಿಂದನೇ. ವೆಯ್ಟ್, ಫಿನಿಶಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ. ಎಷ್ಟು ವೆಯ್ಟ್ ಇದೆ? ಯಾ, ಥ್ಯಾಂಕ್ ಯು, ಚೆನ್ನಾಗಿದೆ. ನಮ್ಮ ಮಮ್ಮಿಗೆ ಕಾಫಿ ಟೀ ಕುಡಿಯೋದು ತುಂಬಾನೇ ಸೂಕ್ಷ್ಮ ಅಂತ ಹೇಳ್ಬೋದು. ಬಿಕಾಸ್ ಅವ್ರು ಕುಡಿಯೋದು ಹೆವಿ ಆಗಿದೆ. ಬಿಕಾಸ್ ಅಮ್ಮ ಕಾಫಿ ಟೀ ಕುಡಿಯೋದೇ ಲೈಕ್ 2 to 3 ಸಿಪ್ ಅಷ್ಟೇ, ಮ್ಯಾಕ್ಸಿಮಮ್ ಅಂದ್ರೆ ಅದು 5 ಸಿಪ್ ತಗೋತಾರೆ. ಆ 5 ಸಿಪ್ನು ಒಳ್ಳೆ ಚೆನ್ನಾಗಿರೋ ಗ್ಲಾಸ್ ಅಲ್ಲಿ ಕೊಟ್ರೆ ಕುಡಿತಾರೆ, ಇಲ್ಲಾಂದ್ರೆ ಮುಟ್ಟೋದು ಇಲ್ಲ. ಸ್ಟೀಲ್ ಗ್ಲಾಸ್ ಅಲ್ಲೆಲ್ಲ ಕೊಟ್ರೆ ಮುಟ್ಟೋದು ಇಲ್ಲ. ಸೊ ಹಂಗಾಗಿ ಅವ್ರು ತುಂಬಾ ಸೂಕ್ಷ್ಮ ಕಾಫಿ ಟೀಸ್ ನಲ್ಲಿ ಅಂತ ನಾನು ಜಾಸ್ತಿ ಚೆಕ್ ಮಾಡಿ ತಗೊಂಡಿದ್ದು ಫ್ರೆಂಡ್ಸ್. ನಾನು ಈ ಒಂದು ಕ್ವಾಲಿಟಿ ಆಗಿರುವಂತ ತುಂಬಾ ಚೆನ್ನಾಗಿದೆ. ಏನೋ ಫೋಟೋನಲ್ಲಿ ಹೆಂಗ್ ಕಾಣಿಸ್ತಾ ಇದೆ ಗೊತ್ತಿಲ್ಲ, ಏನಾದ್ರೆ ಫೀಲ್ ಬಂದು ತುಂಬಾ ಚೆನ್ನಾಗಿದೆ. ಫಿನಿಶಿಂಗ್ ಎಲ್ಲ ಚೆನ್ನಾಗಿ ಕೊಟ್ಟಿದ್ದಾರೆ ಫ್ರೆಂಡ್ಸ್. ಐ ಥಿಂಕ್ ಈ ಬ್ರ್ಯಾಂಡ್ ಮಸ್ತ್ ಇದೆ, ನಾನು ನೋಡಿದೀನಿ ಈ ಬ್ರ್ಯಾಂಡ್. ನೆಕ್ಸ್ಟ್ ನೈಸ್ ಮಾ, ಥ್ಯಾಂಕ್ ಯು. ಓಕೆ, ನನ್ಗೆ ಒಂದು ಕ್ರಿಸ್ಟಲ್ ಬಂದು. ಓಕೆ ಫೈನ್. ವಾಟ್ ಈಸ್ ಇನ್ ದಿಸ್ ಪೋಟ್ಲಿ? ವಾಟ್ ಈಸ್ ಇನ್ ದಿಸ್ ಪೋಟ್ಲಿ? ಏರಿಂಗ್. ಲೆಟ್ಸ್ ಚೆಕ್. ಫಿಂಗರಿಂಗ್ ಇಲ್ಲ ಏರಿಂಗ್? ಫಿಂಗರಿಂಗ್ ಎಲ್ಲ ಇಯರಿಂಗ್ ಅಂತ ಫ್ರೆಂಡ್ಸ್. ಫಿಂಗರಿಂಗ್ ಎಲ್ಲ ಕೊಟ್ರೆ ಹೊಡಿತೀನಿ ಗ್ಯಾರಂಟಿ. ಗಿಫ್ಟ್ ಕೊಟ್ಟು ಓಡಿಸ್ಕೋಬೇಕಂದ್ರೆ ನೋಡಿ ಅಮ್ಮಂದಿರ ಹತ್ರನೇ ಸಾಧ್ಯ. ಫಿಂಗರಿಂಗ್ ಎಲ್ಲ ನಂಗೆ ಗೋಲ್ಡ್ ಅಲ್ಲೇ ಇಷ್ಟ. ಅಬ್ಬಾ ಇವ್ರಿ ಅಲ್ಲ, ನಾನು ಟಿಂಕು ವ್ಲಾಗ್ ನೋಡಿದ್ದಾರೆ, ಆದ್ರೂ ಕೇಳ್ತಾರೆ ನೋಡಿ ಫಿಂಗರ್ ರಿಂಗ್, ರಿಂಗ್ ಅಂತ. ಇದು ಅಷ್ಟೇ, ನಾನು ಇದು ಆಕ್ಚುಲಿ ಸುಮ್ನೆ ಕೊಟ್ಟಿರೋದು, ಬಿಕಾಸ್ ಕಾಮನ್ ಅಲ್ಲಿ ತಗೊಂಡೆ. ಇದು ಒಂದ್ ಇರ್ಲಿ ಗಿಫ್ಟ್ ಅಂತ. ಅದ್ ಬೇಡ ನಂಗೆ, ನೋ, ನೀನೇ ಇಟ್ಕೋ. ಮುಟ್ ನೋಡಿ ಇದು ಫಸ್ಟ್, ಆಮೇಲೆ ಹೇಳಿ. ಮಸ್ತ್ ನೋಡಿ ಫ್ರೆಂಡ್ಸ್, ಇಲ್ಲಿಂದ ತೋರ್ಸ ಅಂದ್ರು. ಅದೆಷ್ಟು ಚೆನ್ನಾಗಿದೆ ಗೊತ್ತಾ, ಫೀಲ್ ಟೆಕ್ಸ್ಚರ್ ಚೆನ್ನಾಗಿ. ಒಳ್ಳೆ ವೆಲ್ವೆಟ್ ಮುಟ್ದಂಗ್ ಫೀಲ್ ಆಗ್ತಾ ಇದೆ, ಚೆನ್ನಾಗಿದೆ. ಎಲ್ ಸಿಗ್ತಿದೆ ಇದನ್ನು? ಒಂದ್ 10 ಪೀಸ್ ಕೊಡ್ಬೇಕಿತ್ತು. ಚೆನ್ನಾಗಿದೆ, ಈ ಕ್ವಾಲಿಟಿ ಚೆನ್ನಾಗಿದೆ ನೋಡು, ತಗೊಂಡ್ಬಿಡು. ಇನ್ನು ಒಂದ್ 10 ಪೀಸಸ್ ತಗೋ, ಮತ್ತೆ ಸಿಕ್ಕಲ್ಲ. ಕ್ವಾಲಿಟಿ ತುಂಬಾ ಚೆನ್ನಾಗಿದೆ. ಆ ಕ್ಲಿಪ್ ತರನೇ ಅನಿಸ್ತಾ ಇಲ್ಲ, ಮುಟ್ತಾ ಇದ್ರು ವೆಲ್ವೆಟ್ ಮುಟ್ದಂಗ ಅನಿಸ್ತೇನೆ. ನೋಡ್ರ ಫ್ರೆಂಡ್ಸ್, ಹೆಂಗ್ ಮಾತ್ ಚೇಂಜ್ ಮಾಡ್ತಾವ್ ನೋಡಿ. ಪ್ಲಾಸ್ಟಿಕ್ ವೆಲ್ವೆಟ್? ಪ್ಲಾಸ್ಟಿಕ್ ಅದೊಂದ್ ಕ್ವಾಲಿಟಿ. ಪ್ಲಾಸ್ಟಿಕ್ ಫೀಲೇ ಇಲ್ಲ, ಇದು ವೆಲ್ವೆಟ್ ತರ ಸಾಫ್ಟ್ ಆಗಿ ಸ್ಮೂತ್ ಆಗಿ ಹೋಗ್ತಾ ಇದೆ. ಕೈ ನೋಡಿ ಹಿಂಗಂದ್ರೆ ಮ್ಯಾಟ್ ಫಿನಿಶಿಂಗ್ ಅಲ್ಲ, ಅದು ಏನೋ ಅದು ಗೊತ್ತಿಲ್ಲ. ಮ್ಯಾಟ್ ಮೇಲೆ ಸಮ್ ಶೈನಿಂಗ್, ಸಮ್ ಸ್ಮೂತ್ ಟೆಕ್ಸ್ಚರ್ ಕೊಟ್ಟಿದ್ದಾರೆ, ವಿಚ್ ಇಸ್ ನೈಸ್. ಕೂದ್ಲಿಗೆ ಹಾಕೊಂಡ್ರೆ ಒಂಚೂರು ಫೀಲ್ ಆಗಲ್ಲ. ಅಂಡ್ ಬುರುಡೆಗೆ ಚುಚ್ಚೋ ತರನು ಅನ್ಸಲ್ಲ, ತುಂಬಾ ಚೆನ್ನಾಗಿದೆ. ಅನ್ಕೊಂಡ್ರೆ ಮಸಾಜ್ ಮಾಡೋ ತರ ಅನಿಸ್ತಾ ಇದೆ, ಒಂಚೂರು ಚುಚ್ತಾ ಇಲ್ಲ. ಅವ್ರಿಗೆ ಏನ್ ಗೊತ್ತು ನಾನು ಎಷ್ಟು ರಿಸರ್ಚ್ ಮಾಡಿ ನಾನು ಐಟಮ್ಸ್ ಬೈ ಮಾಡಿದ್ದೀನಿ ಅಂತ. ಅದೇ ಹಿಂಗ್ ಇಟ್ಟಿದ್ ಒಂದೇ ಮತ್ತೆ ನಂಗೆ ಬೇಡ ಅದು ಅಂದ್ಬಿಟ್ರು, ನಂಗೆ ಚೆನ್ನಾಗಿದೆ. ಇನ್ನು ಒಂದ್ 10 ಪೀಸ್ ತಗೋ, ಬೇರೆ ಬೇರೆ ಡಿಸೈನ್ಸ್. ಅದು ಏನಾದ್ರು ರಸ ಇರುತ್ತೆ ಅನ್ಸುತ್ತೆ. ಕ್ರಿಸ್ಟಲ್, ನೀನ್ ಹೇಳು. ಅಷ್ಟು ದೊಡ್ಡ ಕಾರ್ಡ್ ಸೆಟ್ ನ ಇಷ್ಟೆಷ್ಟು ಚಾಕ್ಲೇಟ್ ಬಾಕ್ಸ್ ಅಲ್ಲಿ ಇಟ್ಟಿದ್ದೆ ನೀನು.
Diary or else chain. ಅವಳಿಗೆ ಬುಕ್ ಕೊಟ್ಟಿದ್ನಲ್ಲ ಫ್ರೆಂಡ್ಸ್, ಅದಕ್ಕೆ ಅಮ್ಮಂಗೂ ಬುಕ್ ಕೊಟ್ಟಿರ್ತೀನಿ ಅಂತ ಗೆಸ್ ಮಾಡ್ತಾ ಇರ್ಬೇಕು ನಂಗೆ ಗೊತ್ತಿದ್ದಂಗೆ. ಅದು ಒಂದ್ ಡ್ರೆಸ್ ಇರುತ್ತೆ ಅನ್ಸುತ್ತೆ. ಡ್ರೆಸ್ ಇದು ಅಮ್ಮ ನಂಗೆ ಇಷ್ಟ, ಕೇಳ್ತಿದ್ರು ಇದನ್ನು ಕೂಡ ಅಮ್ಮ. ಏನದು? ನಿಮ್ಮ ಕಾಸ್ಮೆಟಿಕ್ಸ್ ಎಲ್ಲ ಇಡೋದಕ್ಕೆ. ಓಕೆ, ಅದು ನೀಡಿತ್ತು ನನ್ಗೆ. ಇದು ತಗ್ಲಾಕೊಂಡ್ಲೂಬಹುದು, ಓಕೆ ಆಲ್ಸೋ ಹಿಂಗ್ ಹಿಡ್ಲೂಬಹುದು. ಓಕೆ, ಯೂಸ್ಫುಲ್ ಇದೆ ಇದು. ಒಳ್ಳೆ ಲಂಚ್ ಬ್ಯಾಗ್ ತರ ಇದೆ, ಬಟ್ Yeah, but ಇದು ಒಳ್ಳೆ- ಆಗಿದೆ. ಇದು ಸೆಟ್ ಆಫ್ 2 ಬಂದಿದೆ. ಓಕೆನಾ ಫ್ರೆಂಡ್ಸ್, ಅದ್ರಲ್ಲಿ ಒಂದ್ ನಾನ್ ಯೂಸ್ ಮಾಡ್ತಾ ಇದ್ದೀನಿ, ಒಂದ್ ನಮ್ಮನ್ ಕೊಡು. ನೀನ್ ಯೂಸ್ ಮಾಡ್ತಿರೋದು ನನಗ್ ಕೊಡು, ಪಿಂಕ್ ಕಲರ್. ಓಕೆ ಫೈನ್ ಇದ್ ನೀನೇ ಇಟ್ಕೊ. ಫೈನ್. ಅಮ್ಮಂಗೆ ಅದು ಆಕ್ಚುಲಿ ಸ್ವಲ್ಪ ದೊಡ್ಡದಾಗಿದೆ, ಇದಕ್ ಕಂಪೇರ್ ಮಾಡಿ ಇದು ಸ್ವಲ್ಪ ಸೈಜ್ ಚಿಕ್ಕದು, ಅದು ದೊಡ್ಡದು. ಇಲ್ಲಿ ನೋಡಿ, ಕ್ರಿಸ್ಟಲ್ ಕೊಡ್ತೀನಿ. ನಾನ್ ನಿಮಗ್ ಕೊಡ್ತಾ ಇದ್ದೀನಿ. ಓಕೆ, ನಾವು ಎಕ್ಸ್ಚೇಂಜ್ ಮಾಡ್ಕೊಂತೀವಿ. ಎಲ್ಲಿ ಇಲ್ಲೊಂದ್ ಜಿಪ್ ಇದೆ, ಇಲ್ಲೆಲ್ಲ ಪೌಚಸ್ ಇದೆ, ಕಂಪಾರ್ಟ್ಮೆಂಟ್ಸ್. ಕೊಡು, ನಾನ್ ನೋಡ್ತೀನಿ. ಅಷ್ಟೇ. ಅಷ್ಟೇನಾ? ಅಷ್ಟೇನಾ ಅಂತ ನೋಡಿದ್ರ ಫ್ರೆಂಡ್ಸ್. ಏನೋ ಟಿಂಕು ಕೊಟ್ಟಂಗೆ ಏನೇನೋ ಕೊಡ್ತೀಯ ಎಷ್ಟು items ಇದೆ ನೋಡಿ. ಎಷ್ಟು? 1 2 3 1 2 3 4 5 6 7 8 9 10 10 ಐಟಮ್ಸ್ 10 ಐಟಮ್ಸ್ ಆಗೋಯ್ತಾ ಇಷ್ಟು ಬೇಗ? ಓಕೆ, ಥ್ಯಾಂಕ್ ಯು. ವೆಲ್ಕಮ್. ಇನ್ನ ಕಸ ಎಲ್ಲ ಹಾಕಿ ಇಡ್ತೀನಿ. Amma, ಅದ್ರಲ್ಲಿ ಇದೆ. ಇನ್ನು ಇದೆಯಾ? ಯಾ, ಅದು ಖಚಿತವಾಗ್ಲೂ ಬುಕ್ಕೆ. ಖಚಿತವಾಗ್ಲೂ ಬುಕ್ ಎಲ್ಲ ಭಾಷೆ ಮಿಕ್ಸ್ ಮಾಡ್ತಾವ್ರೆ ಫ್ರೆಂಡ್ಸ್. ನನ್ ಪ್ಯಾಕಿಂಗ್ಸ್ ನೋಡ್ತಿದ್ರೆ ನಂಗೆ ನಿಜ ತೆಗಿಯಕ್ ಮನ್ಸೇ ಬರ್ತಿಲ್ಲ. ಅದು ಮಿನಿಸೋದಲ್ವಾ? ಮಿನಿಸೋನಲ್ಲಿ ಏನ್ ತಗೊಂಡ್ ಬಂದ್ರಿ ನಾವು ಮಿನಿಸೋ ಇಂದ? ಇಯರ್ ಬಡ್ಸ್ ಅಂಡ್ ನಂಗೆ ಮಿನಿಸೋ ಇಯರ್ ಬಡ್ಸ್ ತುಂಬಾ ಇಷ್ಟ ಆಗುತ್ತೆ ಫ್ರೆಂಡ್ಸ್. ಕ್ಯೂ ಟಿಪ್ಸ್ ಅದ್ರಲ್ಲಿ ಡಿಫ್ರೆಂಟ್ ಮೀಶೋ ಆಗಿರುತ್ತೆ. ತರನೇ ಇದೆಲ್ಲ, ಮೀಗೆ ಮಿನಿ ಅಂತ ಸೇರ್ಸ್ಬಿಟ್ಟಿದಾರೆ ಅಷ್ಟೇ. ಇಲ್ಲ, Lipsticks. ಮಿನಿಸೋ, ಏನಿರ್ಬೋದಮ್ಮ? ಮಿನಿಸೋ ಬೇರೆ, ಮೀಶೋ ಬೇರೆ ಅಲ್ವಾ? ಯಾ, ಅದೇನೆ. ಇದೇನೆ ಅದು ಡೈರಿ ಇರುತ್ತೆ ಐ ಥಿಂಕ್. ತೋರ್ಸಿ ಈ ಕಡೆ. ಫಾರ್ ಹೇರ್ ಎಲ್ಲ 11 Forever ಸೂಪರ್ ಬ್ರ್ಯಾಂಡ್ ಇದೆ ಆಕ್ಚುಲಿ. ಏನದು? ನಾನಿದೆ ಅಮ್ಮ, ನನಗೆ ಅಕ್ಕಂಗೆ ಇಸ್ಕೊಡ್ತೀನಿ ಅಮ್ಮ ಅಂತ. ಪರ್ಫ್ಯೂಮ್ ಕೊಡಿಲಿ. ಎಷ್ಟು ಫ್ಲೇವರ್ಸ್ ಇದೆ ಗೊತ್ತಾ ಫ್ರೆಂಡ್ಸ್? 1 2 3 4 5 6 7 8 9 10 11 ಫ್ಲೇವರ್ಸ್. ಸರಿ ಆಯ್ತು, ಕೊಡಿಲಿ. 11 ಫ್ಲೇವರ್ಸ್. ನಮ್ಮ ಅಮ್ಮ ಪರ್ಫ್ಯೂಮ್ಸ್ ಕೂಡ ಇಷ್ಟ ಫ್ರೆಂಡ್ಸ್, ತುಂಬಾನೇ. ಥ್ಯಾಂಕ್ ಯು. ಬಟ್ ಫ್ಲೇವರ್ಸ್ ಹೆಂಗಿದೆ ಗೊತ್ತಿಲ್ಲಲ್ಲ ನನ್ಗೆ. ಪರ್ಫ್ಯೂಮ್ಸ್ ಇಷ್ಟ ಅಂದ್ರೆ 11 ಫ್ಲೇವರ್ಸ್ ಇದು ಬೇರೆ ಬೇರೆ. ಹಾ. ಓಕೆ, ಡನ್. ಇದರಲ್ಲಿ ಅಡೋರ್ ಫ್ಲೇವರ್ ಇದೆ, ಬ್ಲಶ್ ಇದೆ, ಬೋಲ್ಡ್ ಇದೆ, ಫ್ಲೋರಲ್ ಇದೆ, ಐವರಿ ಇದೆ, ಆಡ್ ಲೇಡಿ ಇದೆ, ಗ್ಲೋ, ಜೂನ್, ಲಕ್ಸ್, ಅಮೋರ್ ಅಂಡ್ ಏಂಜಲ್. ಸೊ ಮೆನಿ ಫ್ಲೇವರ್ಸ್. 11 Forever ಸೆಂಟ್. ಸಾಕು, ಒಂದೇ ಸಾಕು. ಎಲ್ಲ ಕಷ್ಟ ಮಾಡಿದ್ರೆ ಖಾಲಿ ಆಗ್ಬಿಡುತ್ತೆ. ಒರಿಜಿನಲ್ ಪ್ರೈಸ್ ಹೇಳೋಣ ಅಮ್ಮನ್ ರಿಯಾಕ್ಷನ್ ನೋಡಕ್ಕೆ. ಹೇಳು. ದಿಸ್ ಇಸ್ 1257 rupees. ಅರ್ರೆ, ಜಾಸ್ತಿ ಆಯ್ತು. ಬಟ್ ನಾನು ಆಫರ್ ಅಲ್ಲಿ ತಗೊಂಡಿದ್ದು ಫ್ರೆಂಡ್ಸ್. ಇದು ಬಿಲೋ 500 ಓನ್ಲಿ. ಟ್ರಸ್ಟ್ ಮಿ, ದಿಸ್ ಇಸ್ ಬಿಲೋ 500. ಬಟ್ ಎಕ್ಸಾಕ್ಟ್ ಅಮೌಂಟ್ ನಾನು ಮರ್ತೋಗಿದ್ದೀನಿ. ಅದ್ರಲ್ಲಿ 11 ಇದೆಯಲ್ಲ, ಹನ್ನೊಂದು ಇಟ್ಕೋಬಾರ್ದು, ಇಟ್ಸ್ ಅನ್ ಆಡ್ ನಂಬರ್. ಸೊ ಹಾಗಾಗಿ ಒಂದ್ ನನಗ್ ಕೊಡಿ, 10 ನೀವ್ ಇಟ್ಕೊ. ನೋ ವೇ. ಕಂಜೂಸ್ಬೇಕ ಅಮ್ಮ. ಇಲ್ಲ, ಸಾಧ್ಯನೇ ಇಲ್ಲ. ದಯವಿಟ್ಟು ಇದು ಯಾರು ಮುಟ್ಟಬೇಡಿ ಪ್ಲೀಸ್. ನೋ. ಇನ್ನೊಂದಾ? ಇದೇನು? ಅದು ಖಂಡಿತವಾಗ್ಲೂ ಬುಕ್ಕೆ. ಬುಕ್, ಸ್ಯಾರಿ ಇಲ್ಲ ಬುಕ್. ಸಾರಿ ಏನಕ್ ಕೊಡ್ತೀನಿ? ಇಷ್ಟೆಲ್ಲ ಗಿಫ್ಟ್ ಕೊಟ್ಟಿದ್ಯಾ, ಮಂಗಳಸೂತ್ರ ಕೊಟ್ಟಿದ್ಯಾ, ಪರ್ಫ್ಯೂಮ್ ಕೊಟ್ಟಿದ್ಯಾ, ಫೇಸ್. ಓ, ನನ್ ಕ್ರಿಸ್ಮಸ್ಗೆಲ್ಲ ಇದ್ರಲ್ಲಿ ರೆಡಿ ಆಗ್ಲಿ ಅಂತ. ಎಕ್ಸಾಕ್ಟ್ಲಿ, ಇವಾಗ ಅರ್ಥ ಮಾಡ್ಕೊತಿದೆ ಫ್ರೆಂಡ್ಸ್ ನಮ್ಮಮ್ಮ. ಅದನ್ನ ಕುಡಿಯಕ್ಕೆ, ಟೀ ಇಟ್ಕೊಳಕ್ಕೆ, ಅದು ಏನು ಕಪ್, ಸ್ನಾಕ್ ಗೆ ಕುಕೀಸ್, ರೆಡಿ ಆಗೋದಿಕ್ಕೆ ಕ್ಲಿಪ್, ಕಣ್ಗೆ ಗ್ಲಾಸಸ್, ಮಂಗಲ್ಸೂತ್ರ, ಫೇಸ್ ರೆಡಿ ಮಾಡ್ಕೊಳಕ್ಕೆ ಕಾಲೇಜಿನ ಫೇಸ್ ಮಾಸ್ಕ್, ಪರ್ಫ್ಯೂಮ್ ಅಂಡ್ ಕಾರ್ಡ್ ಸೆಟ್. ಚರ್ಚ್ ಇಂದ ಬಂದ್ಮೇಲೆ ಸ್ವಲ್ಪ ಫ್ರೆಶ್ ಅಪ್ ಆಗಿ ಇರ್ಬೇಕಲ್ವಾ, ಹಂಗಂತ ಹೊಸ ಬಟ್ಟೆನೆ ಹಾಕೋಬೇಕಲ್ವಾ, ಹಂಗಾಗಿ ಕಾರ್ಡ್ ಸೆಟ್. ಸೊ ಎಲ್ಲ ಪ್ಲಾನ್ ಮಾಡಿ ಕೊಟ್ಟಿದ್ಯಾ? ಇದು ಲಾಸ್ಟ್ ಪ್ರಾಡಕ್ಟ್. ಸೊ ಎಲ್ಲ ಕೊಟ್ಟಿದ್ದೀನಿ, ಮತ್ತೆ ಚರ್ಚ್ಗೆ ಏನ್ ಹಾಕೋತಾರೆ?
ಓ ಸ್ಯಾರಿ, ಈ ಕಲರ್ ನಮ್ಮ ಅಮ್ಮ ಹತ್ರ ಇಲ್ವೇ ಇಲ್ಲ ಸ್ಯಾರಿ. ಆ ಕಲರ್ ನನ್ನ ಹತ್ರ ಇಲ್ಲ. ಆ ಕಲರ್ ನಂಗೆ ಚೆನ್ನಾಗಿರುತ್ತೆ ಇಲ್ಲ ಅಂತಾನು ಈ ಗೊತ್ತಿಲ್ಲ ಕಲರ್ ನನಗೆ. ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನಾನಿದು ವೆಬ್ಸೈಟ್ ಅಲ್ಲಿ ಚೆಕ್ ಮಾಡ್ತಾ ಇದ್ದಾಗ ನನ್ಗೆ ಈ ಕಲರ್ ಜಾಸ್ತಿ ಚೆನ್ನಾಗಿದೆ. ರೆಡ್ ಇತ್ತು, ಮೆರೂನ್ ಇತ್ತು, ಇದಿತ್ತು ಅಂಡ್ ನೇವಿ ಬ್ಲೂ ಇತ್ತು. ಬಟ್ ನಂಗೆ ಈ ಕಲರ್ ಅದೇನೋ ವೈಟ್ ಇರೋ ಐ ಮೀನ್ ಸ್ಕಿನ್ ಟೋನ್ ವೈಟ್ ಆಗಿರೋ ಒಂದು ಮಾಡೆಲ್ ಮೇಲೆ ಹಾಕಿದ್ರು. ನಮ್ಮ ಅಮ್ಮ ಕೂಡ ಫೇರ್ ಆಗಿದ್ದಾರೆ. ಸೊ ನನ್ಗೆ ಅಮ್ಮಂಗ್ ತುಂಬಾ ಚೆನ್ನಾಗಿರುತ್ತೆ ಅಂತಾನೆ ತಗೊಂಡಿದೀನಿ. ಐ ಲೈಕ್ ದಿಸ್ ಸ್ಯಾರಿ. ನಂಗೆ ತುಂಬಾ ಇಷ್ಟ ಆಯ್ತು. ನನ್ನ ಹತ್ರ ಏನೂ ಇಲ್ಲ. ಹಿಂಗೆ ಯಾವ ಧೈರ್ಯದ ಮೇಲೆ ತಗೊಂಡ ಆ ಕಲರ್? ಏನು ಇಲ್ಲ ಅಂತಾನೆ ತಗೊಂಡೆ ಫ್ರೆಂಡ್ಸ್ ನಾನು. ನಮ್ಮ ಹತ್ರ ಈ ಕಲರ್ ನಿಜವಾಗ್ಲೂ ಏನು ಇಲ್ಲ. ನೆನ್ಪಿಲ್ಲ ನನ್ಗೆ. This shining blue. ನೋಡ್ಬೇಕು, ಬಟ್ ನಾನು ಅಷ್ಟು ಡಾರ್ಕ್ ಹಾಕಲ್ಲ ಮುಂದೆ. ಲೆಟ್ಸ್ ಸಿ. ಮುಟ್ಟಿ ತೆಗ್ದಿ ಫೀಲ್ ಮಾಡಿದ್ಮೇಲೆ ಏನ್ ಹೇಳ್ತಾರೆ ನೋಡೋಣ. ಬಟ್ ನನ್ ಅಮ್ಮನ್ ಕೈ ಕೊಡಕ್ಕೂ ನಂಗೆ ಭಯ ಆಗ್ತದೆ, ಅವ್ರು ಏನ್ ಹೇಳ್ತಾರೋ ಅಂತ. ಯಾಕೆ? ಅಂದ್ರೆ ಇಷ್ಟ ಆಗ್ಲಿಲ್ಲ ಅಂದ್ರೆ ಅಂದ್ರೆ ಆ ಕಲರ್ ನನ್ನ ಹತ್ರ ಇಲ್ಲ, ಹಂಗಾಗಿ ನಾನು ಟ್ರೈ ಆದ್ರೂ ಮಾಡ್ತೀನಲ್ಲ. ಆ ಕಲರ್ ಇದ್ದವ್ರಿಗೆ ಏನು ತಗೊಂಡಿಲ್ಲ ನಾನು. ಅದು ಸ್ಯಾರಿನಲ್ಲಿ ಇಲ್ಲ ಅನ್ಸುತ್ತೆ. ಏನು ಇಲ್ಲ, ಸ್ಯಾರಿ ಇಲ್ಲ, ಚೂಡಿದಾರ್ ಗಿಡಿದಾರ್ ಏನು ಇಲ್ಲ. ಮದ್ವೆಗ್ ಮೊದ್ಲು ಒಂದ್ ಚೂಡಿದಾರ್ ಇತ್ತು ನನ್ನ ಹತ್ರ. ಅದ್ ನಂದಿಲ್ಲ. ನಾನು ಇಲ್ದೇ ಇರೋದ್ರ ಬಗ್ಗೆ ಇವತ್ತೈತಿ. ಆ ಕಲರ್ ಅಲ್ಲಿ ತಗೊಳ್ಳಿ. ಏನೋ ಡಾರ್ಕ್ ಕಲರ್ ಅಷ್ಟೊಂದು ಇಷ್ಟ ಆಗಲ್ಲ, ಹಂಗಾಗಿ ತಗೊಳಲ್ಲ ನಾನು. ಹ್ಯಾಪಿ ಕ್ರಿಸ್ಮಸ್ ಮಮ್ಮಿ. ಥ್ಯಾಂಕ್ ಯು. ಚೆನ್ನಾಗಿದೆ, ಚೆನ್ನಾಗಿದೆ. ಇದ್ರ ಮೇಲಿಗೆ ದೊಡ್ಡ ಬಾರ್ಡರ್. ನಮ್ಮ ಅಮ್ಮಂಗ್ ದೊಡ್ಡ ಬಾರ್ಡರ್ ಇಷ್ಟ. ರೈಟ್. ಸ್ಯಾರಿ ತುಂಬಾ ಸಾಫ್ಟ್ ಆಗಿದೆ. ಸಾಫ್ಟ್ ಆಗಿದೆ. ಮತ್ತೆ ಇದು ಫುಲ್ ವೈಟ್ ಜರಿ ವರ್ಕ್. ಓಕೆನಾ? ಇನ್ಸೈಡ್ ಏನಾದ್ರು ರಫ್ ಇದೆಯಾ ಸಾಫ್ಟ್ ಇದೆಯಾ ಚೆನ್ನಾಗಿದೆ. ಇದ್ರದ್ದು ಇದು ನೋಡು, ಬ್ಯಾಕ್ ಸೈಡ್ ಕೂಡ ಫಿನಿಶಿಂಗ್ ಚೆನ್ನಾಗಿದೆ. ಬ್ಯಾಕ್ ಸೈಡ್ ಒಳ್ಳೆ 2 in 1. ಆ ಕಡೆ ಎರಡು ಕಡೆ ಉಟ್ಕೊಳ್ಳೋ ತರ ಇದೆ. ಈ ಕಡೆನೂ ಚೆನ್ನಾಗಿದೆ, ಈ ಕಡೆನೂ ಚೆನ್ನಾಗಿದೆ. ಈ ಬುಟ್ಟಾಸ್ ಹತ್ರ ಒಂದೊಂದು ಹಿಂದ್ಗಡೆನೂ ಹಂಗೆ ಬಿಟ್ಟಿರ್ತಾರೆ. ಶಾರ್ಪ್ ಆಗಿರುತ್ತೆ, ಮೈಗೆಲ್ಲ ಚುಚ್ಚುತ್ತೆ. ಹಿಂದಿರೋ ಚೆನ್ನಾಗಿದೆ ನೋಡಿ. ಇದು ಬ್ಯಾಕ್ ಸೈಡ್, ಇದು ಫ್ರಂಟ್ ಚೆನ್ನಾಗಿದೆ. ನಾನು ಆಕ್ಚುಲಿ ಬ್ಯಾಕ್ ನೋಡಿಲ್ಲ ಫ್ರೆಂಡ್ಸ್. ಬ್ಯಾಕ್ ಚೆನ್ನಾಗಿದೆ ನೋಡು. ಸ್ಯಾರಿ ಸಾಫ್ಟ್. ಹೌದು. ಹಿಂಗ್ ನೋಡ್ಸು, ಫುಲ್ ದೊಡ್ಡದಾಗಿ ನೋಡ್ಸು ನೋಡು. ಹಂಗೆ ನೋಡಿ, ಇದೇ ಈ ತರನೇ ಒಂದ್ ಉಟ್ಕೊಂಡ್ಬಿಡ್ಬೋದು, ಹಂಗಿದೆ ಅಲ್ವಾ? ಚೆನ್ನಾಗಿದೆ. ಫ್ರಂಟ್ ನೋಡ್ಸು, ಚೆನ್ನಾಗಿದೆಲ್ಲ. ಲಾಸ್ಟ್ ಪ್ರಾಡಕ್ಟ್ ಅಮ್ಮ. ಓಕೆ, ಇನ್ನು ಹೇಳ್ತಾನೆ ಇರಿ ಹಂಗೆ ಲಾಸ್ಟ್ ಅಂತ. ಇಷ್ಟೊಂದು ಗಿಫ್ಟ್ಸ್ ಅವರ್ಸ್ಗೆತ ಆಯ್ತಾ? ಅಯ್ಯೋ ಫ್ರೆಂಡ್ಸ್, ಇದನ್ನೇ ಹೇಳ್ತಾರ ಅಮ್ಮ. ಇಷ್ಟ ಅವಶ್ಯಕತೆ ಇತ್ತ, ಇದು ಬೇಕಿತ್ತ, ಇದು ಮಾಡ್ಬೇಕಿತ್ತ. ಸ್ಯಾರಿನೂ ಮಂಗಲಸೂತ್ರ 2 ಕೊಟ್ಟಿದ್ರೆ ಸಾಕಿತ್ತಪ್ಪ, ಹಂಗ ಅನ್ಕೋತಾರೆ ಫ್ರೆಂಡ್ಸ್. ಆದ್ರೆ ಎಲ್ಲಾನು ಯೂಸ್ಫುಲ್. ಎಲ್ಲ ಯೂಸ್ಫುಲ್. ಬಟ್ ದಿಸ್ ಇಸ್ ದ ಲಾಸ್ಟ್ ಗಿಫ್ಟ್. ಏನಿರ್ಬೋದು, ಅದನ್ನು ಏನಾದ್ರು ಕ್ಲಾತ್ ಇರುತ್ತೆ. ಇದು ಆಕ್ಚುಲಿ ಅಮ್ಮ ನೋಡಿದ್ದಾರೆ. ಓಕೆನಾ? ಏನು ಅನ್ನೋದು ನೆನ್ಪ್ ಬರ್ತಿರಲ್ಲ ಅಷ್ಟೇ. ಇದ ಅಮ್ಮಂಗ್ ಗೊತ್ತೂ ಇಲ್ಲ ಇದು ಅಮ್ಮಂಗೆ ಅಂತ. ಇದನ್ನ ನಾನು ಆಲ್ರೆಡಿ ತಗೊಂಡು ಜಾಸ್ತಿ ದಿನ ಆಯ್ತು. ಅದ್ರದ್ದು ಬ್ಲಾಗ್ ಕೂಡ ನಾನು ಹಾಕಿದೀನಿ ಇದನ್ನ ಶಾಪ್ ಮಾಡಿದಾಗ. ಆ ಬ್ಲಾಗ್ ಅಲ್ಲಿ ನಾನು ಅಮ್ಮನ ಯಾಮಾರ್ಸ್ಬಿಟ್ಟಿದ್ದೆ, ಇದು ನನ್ನ ಫ್ರೆಂಡ್ಗೆ ಅಂತ. ಹಂಗಾಗಿ ಗೊತ್ತಿರಲ್ಲ. ಅಟ್ಲೀಸ್ಟ್ ಈಗಾದ್ರೂ ಗೊತ್ತಾಗ್ತಿದ್ಯಮ್ಮ, ನಿಮ್ಮನ್ನ ಯಾಮಾರ್ಸಿದೀನಿ ಇದು ನನ್ನ ಫ್ರೆಂಡ್ಗೆ ಅಂತ. ನೆನ್ಪಿಲ್ಲ, ಗೊತ್ತಾಗ್ತಿಲ್ಲ ಅವ್ರಿಗೆ ತುಂಬಾ ನೀಡ್ ಇದು. ಓ ಸ್ವೆಟರ್. ಇದು ಯಾರಿಗೋ ಅಂತ ಹೇಳ್ದೆ ನೀನು. ಅದ ಆಲ್ರೆಡಿ ನಾನು ನೋಡಿದೀನಲ್ವಾ? ನೀವ್ ನೋಡಿದೀರಾ, ನೀವ್ ಕೂಡ ನೋಡಿದೀರಾ ಫ್ರೆಂಡ್ಸ್. ಯಾರಿಗೋ ನಿಜ ನಂಗೆನಾ? ಅದರಲ್ಲಿ ನಾನು ಆಕ್ಚುಲಿ ಅಮ್ಮಂಗ್ ಹೇಳದ್ ಬೇಡ, ಯಾಕಂದ್ರೆ ವಿಡಿಯೋಸ್ ಮಾಡುವಾಗ ಮತ್ತೆ ವಿಡಿಯೋಸ್ ನೋಡ್ತಾರೆ, ಮಾಡೋ ಟೈಮ್ ನಲ್ಲಿ ಇರ್ತಾರೆ. ಮತ್ತೆ ಹೆಂಗ್ ನಾನು ಅವ್ರಿಗೆ ಹೇಳೋದು ಇದು ನಿಮ್ಗೆ ಅಮ್ಮ ಅಂತ ನಾನು ಹೇಳಿರ್ಲಿಲ್ಲ. ಮೆಟೀರಿಯಲ್ ಎಷ್ಟು ಸಾಫ್ಟ್ ಇದೆ ಗೊತ್ತಾ? ನಾವ್ ಅಮ್ಮ ಮೇಲೆ ತುಂಬಾ ಚೆನ್ನಾಗೂ ಕಾಣಿಸುತ್ತೆ ಅಂತ ಅನ್ಕೋತಾ ಇದ್ದೀನಿ. ನೋಡಿ, ಇದು ಹಾಕೊಳಕ್ಕೂ ಬಿಟ್ಟಿಲ್ಲ ನೀನು. ಇದು ಬಾರ್ಡರ್ ಎಲ್ಲ ಕೊಟ್ಟಿದ್ದಾರೆ, ಇದು ಲೇಸ್ ವರ್ಕ್ ಕೊಟ್ಟಿದ್ದಾರೆ ಫುಲ್ ಆಗಿ. ತುಂಬಾ ಚೆನ್ನಾಗಿದೆ. ಮೆಟೀರಿಯಲ್ ಕ್ವಾಲಿಟಿ ಎಲ್ಲ ಚೆನ್ನಾಗಿದೆ ಫ್ರೆಂಡ್ಸ್. ಇದ್ರದ್ದು ನನ್ಗೆ ಎಲ್ಲೋ ಒಂದ್ ಕಡೆ ಹೊಡಿತಾ ಇತ್ತು, ನನ್ಗೆ ಕೊಡ್ತೀಯೇನೋ ಅಂತ. ಆದ್ರೆ ನೀನ್ ಕ್ಲೀನ್ ಆಗಿ ಹಾಕೊಳಕ್ಕೂ ಬಿಟ್ಟಿಲ್ಲಲ್ಲ. ಸೊ ಹಾಕೊಳಕ್ ಬಿಟ್ಟಿಲ್ಲ ಅಂದ್ಮೇಲೆ ನನ್ಗೆಲ್ಲ ಬಿಡು, ಬೇರೆ ಯಾರಿಗೋ. ಮತ್ ಯಾಮರ್ಸದ್ ಹೆಂಗೆ ಫ್ರೆಂಡ್ಸ್? ಒಂದೇ ಮನೇಲಿ ಇರೋರ್ಗೆ ಗಿಫ್ಟ್ ಕೊಡೋದು ತುಂಬಾ ಕಷ್ಟಪ್ಪ. ಇದು ಒಳಗಡೆ ಅದೇನೋ ಏನೋ ಶಾಪ್ ಬೀಚು ಶಾಪ್ ಅಂತ ಹೇಳಿದಲ್ವಾ?
ಚೆನ್ನಾಗಿದೆ ಫ್ರೆಂಡ್ಸ್. ಇದು ಡಬಲ್ ಎಕ್ಸೆಲ್, ಮೇಡ್ ಇನ್ ಇಂಡಿಯಾ ಕ್ವಾಲಿಟಿ ತರ ಇಲ್ಲ, ಕ್ವಾಲಿಟಿ ಆ ರೇಂಜ್ ಅಲ್ಲಿ ಇದೆ. ಇದು ಇಂಪೋರ್ಟೆಡ್ ಬ್ರ್ಯಾಂಡ್ ತರ. ಎಲಾಸ್ಟಿಕ್ ಆಗಿದೆ. ಸ್ಟ್ರೆಚಬಲ್. ಭಾಷೆಗೆ ಸ್ಟ್ರೆಚಬಲ್ ಆಗಿದೆ. ನಂಗೆ ತುಂಬಾ ಇಷ್ಟ ಆಯ್ತು ಇದು. ಇದನ್ನ ಬೈ ಮಾಡುವಾಗ ಓಕೆನಾ, ಅಲ್ಲಿ ಇನ್ನೊಂದು ಸ್ವೆಟರ್ ಕೂಡ ಇತ್ತು ವಿತ್ ಗೋಲ್ಡನ್, ಪಿಸ್ತಾ ಗ್ರೀನ್ ನಲ್ಲಿ ಬರೀ ಇಲ್ಲಿ ಮಾತ್ರ ನೆಕ್ ಹತ್ರ ಮಾತ್ರ ಎಂಬ್ರಾಯ್ಡ್ರಿ ವರ್ಕ್ ಇತ್ತು. ಒಳ್ಳೆ ಕೊರಿಯನ್ ಟಾಪ್ ತರ ಇತ್ತು. ಅದನ್ನ ತಗೊಳ್ಳೋಣ ಅನ್ಕೊಂಡೆ. ಅದು ಎಕ್ಸೆಲ್ ಲಾಸ್ಟ್ ಇತ್ತು. ಇದು ಡಬಲ್ ಎಕ್ಸೆಲ್ ಇದ್ರೇನೆ. ಮಂತ್ ಅಲ್ಲಿ ಹೋಗಿ ಅದನ್ನ ತಗೊಳ್ಳೋಣ ಅನ್ಕೊಂಡಿದ್ದೆ. ಆ ಗ್ರೀನ್ ನೋಡಿದ್ನಲ್ಲ, ತಗೊಳ್ಳೋಣ ಅನ್ಕೊಂಡಿದ್ದೆ. ಬಟ್ ಇವಾಗ ನೀನ್ ಕೊಟ್ಬಿಟ್ಟೆ ಅಲ್ವಾ, ಸ್ವಲ್ಪ ತಗೊಳ್ಳಲ್ಲ. ಯಾವಾಗ್ಲೂ ಫ್ರೆಂಡ್ಸ್ ಅಮ್ಮ ಇಲ್ಲ ನನಗೆ, ಇಲ್ಲ ಟಿಂಕುಗೆ, ಇಲ್ಲ ನನ್ ಮಗಳಿಗೆ, ಇವ್ರಿಗೆ ಬಟ್ಟೆ ಕೊಡಿಸ್ತಾ ಇರ್ತಾರೆ. ಅವ್ರೇನು ತಗೊಳ್ಳೋದೇ ಇಲ್ಲ ಅಷ್ಟು. V2 ಶಾಪ್ ಹೋದಾಗ್ಲೂ ಅಷ್ಟೇ, ಅಲ್ಲಿ ಅಮ್ಮಂಗೆ ಎಷ್ಟೊಂದು ಟಾಪ್ಸ್ ಎಲ್ಲ ಇಷ್ಟ ಆಯ್ತು. ಓಕೆನಾ, ಬಜೆಟ್ ಫ್ರೆಂಡ್ಲಿ ನಲ್ಲಿರುವಂತದ್ದೆಲ್ಲ ಎಲ್ಲ ಕಾರ್ಟಿಗೆ ಹಾಕೊಂಡ್ರು. ಆದ್ರೆ ನನ್ಗೆ ಟಿಂಕುಗೆಲ್ಲ ಬಟ್ಟೆ ಇಸ್ಕೊಂಡ್ಬಿಟ್ಟು ಅದನ್ನೆಲ್ಲ ಎತ್ತಿ ವಾಪಸ್ ಇಟ್ಬಿಟ್ರು. ತುಂಬಾ ಸತಿ ಹಿಂಗೆ ಮಾಡ್ತಾರೆ. ನಮ್ ಶಾಪ್ಸ್ ಹೋದಾಗ ಅಮ್ಮಂಗೆ ಏನಾದ್ರೂ ಇಷ್ಟ ಆಗುತ್ತೆ ಅದನ್ನ ತಗೊಂತಾರೆ. ಆದ್ರೆ ಬೇಡ, ಫಸ್ಟ್ ಮಕ್ಕಳಿಗೆ ಇಸ್ಕೊಳ್ಳೋಣ, ಫಸ್ಟ್ ಅವ್ರಿಗೆ ಇಸ್ಕೊಳ್ಳೋಣ, ಫಸ್ಟ್ ಇವ್ರಿಗೆ ಇಸ್ಕೊಳ್ಳೋಣ ಅಂತ ಬೇರೆಯವ್ರಿಗೆ ನಮ್ಗೆ ಇವನ್ನೇ ಮಾಡ್ತಾರೆ. ಅವ್ರ ಏನು ತಗೊಳ್ಳೋದೇ ಇಲ್ಲ. ಈ ಸ್ವೆಟರ್ಸು ಅಷ್ಟೇ, ತಗೋಬೇಕು ಅನ್ಕೊಂಡು 2 ವರ್ಷ, 2 years ಮೇಲೇನೆ ಆಗೋಯ್ತು. ಅಮ್ಮ ಸ್ವೆಟರ್ಸ್ ತಗೋಬೇಕು ಅನ್ಕೊಂಡು ಯಾವ್ದೋ ಹಳೇ ಸ್ವೆಟರ್ ಒಂದು ಹಾಕೋತಿದ್ರು. ಸೊ ಹಂಗಾಗಿ ನಂಗೆ ಏನೋ ಇವತ್ತಲ್ಲಿ ಸ್ವೆಟರ್ಸ್ ನೋಡಿ ಅದ್ ಎಷ್ಟೇ ಆಗಿರ್ಲಿ ನಾನು ಒಂದ್ ಸ್ವೆಟರ್ ಅಮ್ಮಂಗೆ ಇಸ್ಕೊಡ್ಬೇಕು ಅಂತ ಇಸ್ಕೊಟ್ಟಿದ್ದು. ಇದ್ರದ್ದು ಪ್ರೈಸ್ ನಾನು ಟ್ಯಾಗ್ ಹಂಗೆ ಇಟ್ಟಿದ್ದೀನಿ. ಓಕೆ, ನಾನು ನಿಮ್ಗೆ ತೋರ್ಸಕ್ಕಂತಾನೆ 1150 rupees ಫ್ರೆಂಡ್ಸ್ ಇದು ಪ್ರೈಸ್. ಸೊ ನನ್ಗಾಗಿದ್ರೆ ಅಷ್ಟು ಕಾಸ್ಟ್ಲಿ ಸ್ವೆಟರ್ ಎಲ್ಲ ಏನ್ ತಗೊಳ್ತಾ ಇದ್ದಿಲ್ಲ. ಹಿಂಗು ನನ್ ಸ್ವೆಟರ್ ಆಚೆ ಹಾಕಲ್ಲ. ಸೊ ನಿನ್ ಫ್ರೆಂಡ್ಗೆ ಅಂದಲ್ಲ, ಸರಿ ಬಿಡು, ಫ್ರೆಂಡ್ಸ್ಗೆಲ್ಲ ಚೆನ್ನಾಗಿರೋದು. ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ಸ್ವೆಟರ್. ಅಮ್ಮ, ನಿಮ್ಗೆ ನಾನ್ ಕೊಟ್ಟಿರೋ ಗಿಫ್ಟ್ಸ್ ಎಲ್ಲ ಇಷ್ಟ ಆಯ್ತಾ? ಎಲ್ಲಾನು ಇಷ್ಟ ಆಯ್ತು. ಸ್ಯಾರಿ, ನೇನ್ ಜರಾಕಿ ಮಂಗಳಸೂತ್ರ ತುಂಬಾ ಇಷ್ಟ ಆಯ್ತು. ಸ್ಯಾರಿ ಕೂಡ ತುಂಬಾ ಸಾಫ್ಟ್ ಆಗಿ ತುಂಬಾ ಚೆನ್ನಾಗಿದೆ. ಮತ್ತೆ ಗ್ಲಾಸ್ ನಂಬರ್ 1. ಪರ್ಫ್ಯೂಮು ಚೆನ್ನಾಗಿದೆ. ಮಾಸ್ಕ್ ನೀಡಿರೋದ್ರಿಂದ ಕೊಟ್ಟಿದ್ಯಾ, ಓಕೆ. ಬಟ್ ಪರ್ಫ್ಯೂಮ್ ಎಕ್ಸ್ಪೆಕ್ಟ್ ಮಾಡಿಲ್ಲ, ಮಂಗಳಸೂತ್ರ ಎಕ್ಸ್ಪೆಕ್ಟ್ ಮಾಡಿಲ್ಲ, ಸ್ಯಾರಿ ಎಕ್ಸ್ಪೆಕ್ಟ್ ಮಾಡಿಲ್ಲ. ಆ ಸ್ವೆಟರ್ ಅಂತೂ ಇದ್ದಿದ್ದೇ ಎಕ್ಸ್ಪೆಕ್ಟ್ ಮಾಡಿಲ್ಲ, ಯಾಕಂದ್ರೆ ನನ್ಗೆ ಕೊಡಕ್ಕೆ ಕೊಟ್ಟಿಲ್ಲ. ಸೊ ಹಂಗಾಗಿ ಅದು ಎಕ್ಸ್ಪೆಕ್ಟ್ ಮಾಡಿಲ್ಲ. ಇನ್ನೇನ್ ಕೊಟ್ಟೆ? ನನ್ ಫೇವ್ರೆಟ್ ಟೀಸ್. ಸೊ ನಾನ್ ಕೊಟ್ಟಿರೋ ಅಮ್ಮಂಗ್ ಕೊಟ್ಟಿರೋ ಒಂದು 10 to 11 to 12 ಗಿಫ್ಟ್ ಅನ್ಸುತ್ತೆ. ಕುಡಿಯೋ ಕಪ್ ಕೂಡ ಕೊಟ್ಟಿದ್ಯಲ್ಲ, ಅದ್ ಮಸ್ತ್. ಸೊ ಇಷ್ಟು ಗಿಫ್ಟ್ಸ್ ಅಲ್ಲಿ ಅಮ್ಮಂಗೆ ಏನೋ ಹೇಳಕ್ ಬಂದೆ, ಮತ್ತೆ ಹೋದೆ. ಸೊ ಅಮ್ಮಂಗೆ ಕೊಟ್ಟಿರುವಂತ ಈ 11 to 12 ಗಿಫ್ಟ್ಸ್ ನೆಲ್ಲಾನು ನಾನು ಆಲ್ಮೋಸ್ಟ್ 1 month ಅದನ್ನ ರಿಸರ್ಚ್ ಮಾಡಿ ಚೆಕ್ ಮಾಡಿ ಬೈ ಮಾಡಿದ್ದು. ಯಾಕಂದ್ರೆ ನಮ್ಮಮ್ಮ ತುಂಬಾ ಸ್ಟ್ರಿಕ್ಟ್ ಫ್ರೆಂಡ್ಸ್. ಅದು ದುಡ್ಡು ಖರ್ಚು ಮಾಡೋದ್ರಲ್ಲಿ ವೇಸ್ಟ್ ಆಗಿ ನಾನು ಒಂದು ಖರ್ಚು ಮಾಡಿದ್ರೇನು ಇಮ್ಮಿಡಿಯೇಟ್ ವಾಪಸ್ಸೇ ಕಳಿಸ್ಬಿಟ್ಟಿರೋರು. ಇವಾಗ ಆ ವೆಂಡರ್ ಫೋನ್ ಮಾಡಿ ಏನೋ ಒಂದ್ ಮಾಡಿ ವಾಪಸ್ ಕಳಿಸ್ಬೇಕಾಗಿತ್ತು. ಬಟ್ ನನ್ಗೆ ಎಲ್ಲಾನು ನಂಗೆ ಅಮ್ಮಂಗೆ ಯೂಸ್ಫುಲ್ ಅಂತಾನೆ ನನಗ್ ಅನ್ಸಿರೋದು. ನಿಮ್ಗೆ ಎಲ್ಲಾನು ಇಷ್ಟ ಆಯ್ತು ತಾನೆ? ಹೌದು ಮಾ, ಎಲ್ಲ ಇಷ್ಟ ಆಯ್ತು. ಅಂದ್ರೆ ಎಲ್ಲಾನು ಯೂಸ್ಫುಲ್ಲೇ ಕೊಟ್ಟಿದ್ಯಾ ಈ ಸರಿ. ಸೊ ನಾನ್ ಕೊಟ್ಟಿರೋ ಇಷ್ಟು ಪ್ರಾಡಕ್ಟ್ಸ್ ಅಲ್ಲಿ ಯಾವ್ದಾದ್ರು ನೀವ್ ಎಕ್ಸ್ಪೆಕ್ಟ್ ಮಾಡಿದ್ರಾ ಇದೇ ಬರುತ್ತೆ ನನ್ಗೆ, ಇದು ಬಂದಿರುತ್ತೆ? ಸ್ಯಾರಿ ಅಂತೂ ನಿಜವಾಗ್ಲೂ ಎಕ್ಸ್ಪೆಕ್ಟ್ ಮಾಡಿಲ್ಲ. ಯಾಕಂದ್ರೆ ಸ್ಯಾರಿ ನಾನು ನಿಂಗೆ ಸ್ಯಾರಿ ಸೆಲೆಕ್ಷನ್ ಬರುತ್ತೆ ಅನ್ನೋದು ನನಗ್ ಗೊತ್ತಿಲ್ಲ. ಫಸ್ಟ್ ಯಾವತ್ತು ನೀನೇನು ತಗೊಂಡಿಲ್ಲ ಅಲ್ವಾ, ಆಲ್ಮೋಸ್ಟ್ ಎಲ್ಲ ನಾನೇ ಕಳಿಸ್ತೀನಿ. ಹಂಗಾಗಿ ನನ್ನ ಬಿಟ್ಟು ಶಾಪಿಂಗ್ ಮಾಡಲ್ಲ. ಹಂಗಾಗಿ ನಾನ್ ಸ್ಯಾರಿ ಎಕ್ಸ್ಪೆಕ್ಟ್ ಅಮ್ಮನ್ ಬಿಟ್ಟು ನಾನ್ ಶಾಪಿಂಗ್ ಮಾಡಲ್ಲ. ಆ ಒಂದೇ ರೀಸನ್ ಇಂದ ನಾನ್ ಔಟ್ ಸೈಡ್ ಇಂದ ನಾನು ಏನು ತಗೊಂಡಿಲ್ಲ, ಎಲ್ಲ ನಾನು ಆನ್ಲೈನ್ ಅಲ್ಲೇ ತಗೊಂಡಿತ್ತು. ಅದನ್ನೇ ನಾನು ಏನು ಎಕ್ಸ್ಪೆಕ್ಟ್ ಮಾಡಿಲ್ಲ. ನಾನು ಏನೋ ಸಿಲಿಯಾಗಿ ಏರ್ ಆಕ್ಸೆಸರೀಸ್ ಆತರ ಏನಾದ್ರು ಕೊಡ್ತೀಯಾ? ಅಮ್ಮಂಗ್ ಇಯರಿಂಗ್ಸ್ ಇಷ್ಟ, ಇಯರಿಂಗ್ ಕಲೆಕ್ಷನ್ಸ್ ಇಷ್ಟ. ಸೊ ಇಯರಿಂಗ್ಸ್ ಕೊಡ್ತೀನಿ ಅಂತಾನೆ ಅಮ್ಮ ಅನ್ಕೊಂಡಿರ್ತಾರೆ. ನಾನು ತುಂಬಾ ಇಯರಿಂಗ್ಸ್ ಚೆಕ್ ಮಾಡಿದೆ, ಓಕೆನಾ. ಬಟ್ ಅದ್ ನಮ್ಮ ಆಲ್ರೆಡಿ ಎಕ್ಸ್ಪೆಕ್ಟ್ ಮಾಡ್ತಿರ್ತಾರೆ. ಮತ್ತೆ ಗ್ಲಾಸ್ ಎಕ್ಸ್ಪೆಕ್ಟ್ ಮಾಡಿದ್ದೆ. ಏನಾದ್ರು ಗಿಫ್ಟ್ ಕೊಟ್ರೆ ನೀನ್ ಇಯರಿಂಗ್ಸ್ 99% ನಂಗೆ ಇಯರಿಂಗ್ಸ್ ಕೊಡ್ತೀಯ ಅನ್ಕೊಂಡಿದ್ದೆ. ಸೊ ಇಷ್ಟೆಲ್ಲ ನೀನು ಬಟ್ಟೆ ಎಲ್ಲ ತಗೊಳ್ಳೋ ಮಟ್ಟಿಗೆ ಮುಂದುವರಿತು ಅಂತ ಗೊತ್ತಿದ್ದಿಲ್ಲ. ಸೊ ಯಾ ಫ್ರೆಂಡ್ಸ್, ಇದಾಗಿತ್ತು. ವೆರಿ ಗುಡ್.
ಫಸ್ಟ್ ಟೈಮ್ ನಿನ್ ಬಟ್ಟೆ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿ ಸೊ ಚೆನ್ನಾಗಿರೋ ತಗೊಂಡಿದ್ಯಾ ಮೇನ್ ಆ ಒಂದು ಕ್ವಾಲಿಟಿ ಎಲ್ಲ. So, ಎಷ್ಟೇ ಆಗ್ಲಿ ನನ್ ಮಗ್ಳಲ್ವಾ. ಆ ಇದು ಬೇಕಾಗಿರೋದು ಅಪ್ರಿಸಿಯೇಷನ್. ಸೊ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ನನ್ನ ಚಾನೆಲ್ ನ ಲೈಕ್ ಮಾಡಿ, ಶೇರ್ ಮಾಡಿ ಅಂಡ್ ವಿತೌಟ್ ಫರ್ಗೆಟ್ ಪ್ಲೀಸ್ ಸಬ್ಸ್ಕ್ರೈಬ್ ದ ಚಾನೆಲ್. ಈ ತಗೊಂಡಿರೋ ಐಟಮ್ಸ್ ನೆಲ್ಲಾನು ನಾನು ಸಿಂಗಲ್ ಆಗಿ ಹಾಕಿರ್ತೀನಿ ಶಾರ್ಟ್ಸ್ ನಲ್ಲಿ ಏನೇನ್ ಐಟಮ್ಸ್ ಇದೆ ಅಂತ. ನಿಮ್ಗೆ ಆ ಪ್ರಾಡಕ್ಟ್ಸ್ ಬೇಕಿದ್ರೇನು ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ಸಿಗುವಂತದ್ದನ್ನೆಲ್ಲ ಲಿಂಕ್ಸ್ ಹಾಕ್ತೀನಿ ಸೊ ದಟ್ ನೀವು ಕೂಡ ಹೋಗಿ ಬೈ ಮಾಡ್ಬೋದು ಅಂಡ್ ಯು ಕ್ಯಾನ್ ಶೇರ್ ಅಂಡ್ ಗಿಫ್ಟ್ ಯುವರ್ ಫ್ರೆಂಡ್ಸ್ ಬಿಕಾಸ್ ದಿಸ್ ಇಸ್ ಕ್ರಿಸ್ಮಸ್ ಮಂತ್. ಕ್ರಿಸ್ಮಸ್ ಅಂದ್ರೇನೆ ಒಬ್ರಿಗೊಬ್ರು ಗಿಫ್ಟ್ಸ್ ಹಂಚ್ಕೊಳ್ಳೋದು, ಪ್ರೀತಿನ ಹಂಚ್ಕೊಳ್ಳೋದು, ಖುಷಿನ ಹಂಚ್ಕೊಳ್ಳೋದು. ಅದೇ ರೀತಿಯಲ್ಲಿ ನೀವು ಕೂಡ ನಿಮ್ಮ ಮನೆಗಳಲ್ಲಿ, ನಿಮ್ಮ ಕುಟುಂಬಗಳಲ್ಲಿರುವಂತವ್ರಿಗೆಲ್ಲರೂ ಶೇರ್ ಲವ್, ಹ್ಯಾಪಿನೆಸ್ ಅಂಡ್ ಪೀಸ್. ಓಕೆ ಫ್ರೆಂಡ್ಸ್, ಮತ್ತೆ ಇನ್ನೊಂದು ವಿಡಿಯೋನಲ್ಲಿ ಸಿಗೋಣ. ಅಲ್ಲಿಗಂತ ಟೇಕ್ ಕೇರ್, ಬಾಯ್ ಬಾಯ್. ಥ್ಯಾಂಕ್ ಯು, ಐ ಲವ್ ಯು. ಮಮ್ಮಿಗೆ